ಹಾಲೆಲೂಯ. ತಂದೆಯಾದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ದೇವರ ಜನಾಂಗದವರೇ, ದೇವರ ಮಕ್ಕಳೇ, ಇವತ್ತಿನ ದಿವಸ ಇಂಥ ಉತ್ತಮವಾದಂಥ ಸಮಯ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿದ್ದಾನೆ. ದೇವರ ವಾಕ್ಯವನ್ನು ಕೇಳುವಂಥದ್ದು, ಆತನ ಸನ್ನಿಧಾನದಲ್ಲಿ ಜೀವಿಸ್ತಕ್ಕಂಥದ್ದು, ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸುವಂಥದ್ದು, ಇದು ಎಷ್ಟೋ ಅಮೂಲ್ಯವಾಗಿರ್ತಕ್ಕಂಥದ್ದಾಗಿದೆ. ಕ್ರೈಸ್ತರ ಜೀವಮಾನದಲ್ಲಿ ಪ್ರಾರ್ಥನೆಗಿಂತ ಹೆಚ್ಚಿನ ಬೆಲೆ, ಹೆಚ್ಚಿನ ಒಂದು ಅವಶ್ಯಕತೆ ಮತ್ತೊಂದಿಲ್ಲ. ನಮ್ಮ ಎಲ್ಲ ಬೇಡಿಕೆಗಳು, ನಮ್ಮ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಪ್ರತಿದಿನ ಆತನ ಸನ್ನಿಧಾನದಲ್ಲಿ ನಾವು ಸಂಗಿಸುವಂಥ ಹಂಗಿನಲ್ಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ಕೇಳೋಣ. ಯೇಸು ಸ್ವಾಮಿಯವರು 2000 ವರ್ಷಗಳ ಹಿಂದೆ ಪರಲೋಕ ಪ್ರಾರ್ಥನೆಯನ್ನು ನಮಗೆ ಕಲಿಸಿದ್ದಾರೆ. ಈ ಪರಲೋಕ ಪ್ರಾರ್ಥನೆಯನ್ನು ಕುರಿತು ನಾನು ಸುಮಾರು ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೇನೆ. ಎಷ್ಟು ಜನ ಕೇಳಿದ್ದೀರೋ ಗೊತ್ತಿಲ್ಲ. ಆದರೆ ಎಲ್ಲ ಭಾಗವನ್ನು ನಾನು ಈ ಪರಲೋಕ ಪ್ರಾರ್ಥನೆಯನ್ನು, ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಈ ಪ್ರಾರ್ಥನೆಯನ್ನು ನಾನು ವಿಡಿಯೋ ಮಾಡಿ ಅದರ ಮಹತ್ವ ಏನಿದೆ, ಪರಲೋಕ ರಾಜ್ಯದ ಈ ಒಂದು ಪ್ರಾರ್ಥನೆ ಕುರಿತು ನಾನು ಈ ಒಂದು ವಿಡಿಯೋದ ಮೂಲಕವಾಗಿ ನಾನು ಪ್ರಸಂಗಿಸಿದ್ದೇನೆ. ಇವತ್ತಿನ ದಿವಸದಲ್ಲಿ ಸಹ ಈ ಪರಲೋಕ ರಾಜ್ಯದ ಕುರಿತೇ ನಾನು, ಇದು ಕೊನೆಯದಾಗಿರ್ತಕ್ಕಂಥ ಒಂದು ಈ ವಾಕ್ಯ ಭಾಗವನ್ನು ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕಿದ್ದೇನೆ. ಇವತ್ತಿನ ದಿವಸ ಈ ವಾಕ್ಯ ಭಾಗವನ್ನು ಕೇಳಲಿಕ್ಕಾಗುವಂಥ ರೀತಿಯಲ್ಲಿ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಶ್ರೀಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ನಮ್ಮ ಕರ್ತನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಏನಂತ? ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ದೇವರಿಲ್ಲಿ ಒತ್ತಾಯಪೂರ್ವಕವಾಗಿ ದೇವರ ಮಕ್ಕಳಾದ ನಮಗೆ ಒತ್ತಿ ಹೇಳಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಮಗೆ ತಪ್ಪು ಮಾಡಿದವರನ್ನು, ನಮಗೆ ವಿರೋಧವಾಗಿ ಮಾತಾಡಿದವರನ್ನು, ನಮಗೆ ವಿರೋಧವಾಗಿ ನಡ್ಕೊಂಡವರನ್ನು, ನಮಗೆ ವಿರೋಧವಾಗಿ ಇರ್ತಕ್ಕಂಥವರನ್ನು ನೀವು ಏನು ಮಾಡಬೇಕು ಗೊತ್ತಾ? ಅವರಿಗೆ ನೀವು ಕ್ಷಮಿಸಬೇಕು. ಒಂದು ವೇಳೆ ಅವರು ನಿಮಗೆ ವಿರುದ್ಧವಾಗಿ ನಡ್ಕೊಂಡಿರೋದಾದರೆ, ನಿಮ್ಮ ಜೀವಮಾನದಲ್ಲಿ ಅವರು ನಿಮಗೆ ವಿರುದ್ಧವಾಗಿ ನಡೆದಿರುವುದಾದರೆ ನೀವು ಅವ್ರಿಗೆ ಕ್ಷಮಿಸಬೇಕು. ಇಲ್ಲಿ ಬರೆಯಲ್ಪಟ್ಟದ, ದೇವರೇ, ನಮ್ಮ ಸಾಲಗಾರರನ್ನು ನಾವು ಕ್ಷಮಿಸಿದಂತೆ, ಇಲ್ಲಿ ಸಾಲಗಾರರು ಅಂತ ಬರೆದ ಅರ್ಥ. ತಪ್ಪು ಮಾಡಿದವನು ನಮಗೆ ಸಾಲಗಾರರನ್ನು ನಾವು ಕ್ಷಮಿಸಿದಂತೆ ನಮ್ಮ ಸಾಲಗಳನ್ನು ಸಹ ನೀನು ಕ್ಷಮಿಸು. ನಮಗೆ ಯಾರು ತಪ್ಪು ಮಾಡಿರ್ತಾರೋ ಅವರ ತಪ್ಪುಗಳನ್ನು ನಾನು ಕ್ಷಮಿಸಿದಂತೆ, ನಾವು ಯಾರಿಗಾದರೂ ತಪ್ಪು ಮಾಡಿರುವುದಾದರೆ ಸ್ವಾಮಿ ನಮಗೆ ಕ್ಷಮಿಸು. ನಾವು ಮತ್ತೊಬ್ಬರಿಗೆ ಏನು ಗೊತ್ತಾ, ಕ್ಷಮಿಸುವುದಾದರೆ ನಮಗೂ ಸಹ ಅವರು ಕ್ಷಮಿಸ್ತಕ್ಕಂಥವ್ರಾಗಿರ್ತಾರೆ. ಒಂದು ವೇಳೆ ನಾವು ಕ್ಷಮಿಸಲಾರದೆ ಹೋದೆವು ಅಂತಂದಾಗ ಅವರು ಸಹ ನಮ್ಮನ್ನು ಕ್ಷಮಿಸೋದಿಲ್ಲ. ಜೀವನದಲ್ಲಿ ಎಂತಹ ವಿರೋಧ, ಎಂತಹ ವೈರತ್ವ, ಎಂತಹದೇ ಆಗಿರಲಿ, ನಮ್ಮ ತಂದೆಯಾದ ದೇವರು ನಮ್ಮ ಜೀವಮಾನದಲ್ಲಿ ಗೊತ್ತಾ ಕ್ಷಮಾಪಣೆಯ ಜೀವಿತವನ್ನು ಕಲಿಸಿಕೊಟ್ಟಿದ್ದಾನೆ. ನೀವು ಯಾವಾಗಲೂ ಕ್ಷಮಿಸುವವರಾಗಿರಬೇಕು. ನಿಮಗೆ ಯಾರ್ಯಾರು ತಪ್ಪು ಮಾಡಿರ್ತಾರೋ ಅವರನ್ನು ನೀವು ಕ್ಷಮಿಸಬೇಕು. ನೀವು ಒಂದು ವೇಳೆ ಕ್ಷಮಿಸಿಲ್ಲ ಅಂದಾಗ ನಿಮ್ಮ ತಪ್ಪು ಸಹ ಏನು ಗೊತ್ತಾ, ನಾನು ಕ್ಷಮಿಸುವುದಿಲ್ಲ ಎಂಬುದಾಗಿ ಖಂಡಿತವಾಗಿ ದೇವರು ಹೇಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ನಾವು ಕೇಳುವಾಗ ನಾವು
ನಮಗೆ ತಪ್ಪು ಮಾಡಿದವರನ್ನು ನಾವು ಏನು ಮಾಡ್ತೇವೆ ಗೊತ್ತಾ? ಅವರನ್ನು ಹೀಯಾಳಿಸ್ತೇವೆ. ನಮಗೆ ತಪ್ಪು ಮಾಡಿದವರಿಗೆ ವಿರುದ್ಧವಾಗಿ ನಾವು ಸೇಡು ತೀರಿಸಿಕೊಳ್ಳುತ್ತೇವೆ. ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಅವ್ರಿಗೇನು ಗೊತ್ತಾ, ನಾವು ತಿರುಗಿ ಅವ್ರಿಗೇನು ಗೊತ್ತಾ, ನಾವು ಕ್ಷಮಿಸದೆ ದ್ವೇಷವನ್ನೇ ನಾವು ಮಾಡ್ತಕ್ಕಂಥವ್ರಾಗಿರ್ತೇವೆ. ಆದರೆ ತಂದೆಯಾದ ದೇವರು ನಮಗೇನು ಕಲಿಸ್ಕೊಟ್ಟಿದ್ದನು ಗೊತ್ತಾ? ಅವರು ಒಂದು ವೇಳೆ ದ್ವೇಷ ಮಾಡುವುದಾದರೆ ನೀವು ದ್ವೇಷ ಮಾಡಬಾರದು. ಒಂದು ವೇಳೆ ಅವರು ಯಾರಾದರೂ ನಿಮ್ಮ ಕೆನ್ನೆ ಮೇಲೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಕೊಡು. ನಿಮಗೆ ಯಾರಾದರೂ ಬೈದರೆ ಅವ್ರಿಗೇನು ಗೊತ್ತಂದರೆ ನೀವು ಅವ್ರನ್ನ ಕ್ಷಮಿಸಿರಿ. ನೀವು ಯಾವಾಗಲೂ ಸಹಿಸ್ಕೊಳ್ತಕ್ಕಂಥವ್ರಾಗಿರಬೇಕು. ಯಾವಾಗಲೂ ನೀವು ತಾಳಿಕೊಳ್ಳುವಂಥವ್ರಾಗಿರಬೇಕು. ಇದು ನಮ್ಮ ತಂದೆಯಾದ ದೇವರು ಕಲಿಸಿಕೊಟ್ಟಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗ ಕ್ರೈಸ್ತರ ಜೀವಮಾನದಲ್ಲಿ ನಾವು ಈ ಪ್ರಾರ್ಥನೆ ಮಾಡ್ತೇವೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪ್ರಾರ್ಥನೆ ಆಗಿದ ಮೇಲೆ ಕೊನೆಯಲ್ಲಿ ಈ ಪ್ರಾರ್ಥನೆ ನಾವು ಹೇಳ್ತೀವಿ. ಈ ಪ್ರಾರ್ಥನೆ ನಾವು ಮಾಡುವಾಗ ನಮಗೆ ಯಾವಾಗಲೂ ಜ್ಞಾಪಕ ಬರಬೇಕು, ನಾವು ಯಾರಿಗಾದರೂ ಒಂದು ವೇಳೆ ತಪ್ಪು ಮಾಡಿರುವುದಾದ್ರೆ ಆ ತಪ್ಪು ನಾವು ಕ್ಷಮಿಸಬೇಕು. ಕ್ಷಮಿಸಲಾರದು ಹೋದ್ರೆ ನಾನು ನಿಮಗೆ ಕ್ಷಮಿಸಲ್ಲ. ತಂದೆಯಾದ ದೇವರು ಹೇಳಿದ, ನಿಮಗೆ ಯಾರೋ ನಿಮ್ಮ ಸ್ನೇಹಿತನಾಗಿರಲಿ, ನಿಮ್ಮ ಬಂಧು ಬಾಂಧವನಾಗಿರಲಿ, ನಿಮ್ಮ ನೆರೆಹೊರೆಯವನಾಗಿರಲಿ, ಯಾವನೇ ಆಗಿರಲಿ, ಒಂದು ವೇಳೆ ಅವರು ನಿಮಗೆ ತಪ್ಪು ಮಾಡಿದ್ದಾರೆ ಅಂಥೇಳಿ ನೀವು ಅವ್ರಿಗೇನು ಗೊತ್ತಾ ತಿರುಗಿ ನೀವು ತಪ್ಪು ಮಾಡೋದಲ್ಲ. ನಿಮಗೆ ಬೈದಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಪುನಃ ತಿರುಗಿ ನೀವು ಬೈತಕ್ಕಂಥದ್ದಲ್ಲ. ನಿಮ್ಮನ್ನು ಹಿಂಸಿಸಿದ್ದಾರೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅವ್ರಿಗೆ ನಾವು ಹಿಂಸಿಸ್ತಕ್ಕಂಥದ್ದಲ್ಲ. ನಮಗೆ ಹೀಯಾಳಿಸಿದ್ದಾರೆ ಅಂಥೇಳಿ ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದಲ್ಲ. ಇದು ಎಂಥ ಒಂದು ತಾಳ್ಮೆ ತಂದೆಯಾದ ದೇವರು ಕಲಿಸಿಕೊಟ್ಟಿದ್ದಾನೆ. ಪರಲೋಕ ಪ್ರಾರ್ಥನೆ ನಾವೆಲ್ಲರೂ ಮಾಡ್ತಾ ಇರ್ತೀವಿ. ಆದರೆ ಗೊತ್ತಾ, ಯಾರಿಗಾದರೂ ನಾವು ಕ್ಷಮಿಸಿದ್ದೇವ? ನಮ್ಮ ನೆರೆಹೊರೆಯವರನ್ನು ಯಾರಿಗಾದರೂ ನಾವು ಕ್ಷಮಿಸಿದ್ದೇವ? ನಮಗೆ ಅನೇಕರನ್ನು ಗೊತ್ತಾ ತಪ್ಪು ಮಾಡಿರ್ತಾರೆ, ನಾವು ಸಹ ತಪ್ಪು ಮಾಡಿರ್ತೀವಿ. ಅವರು ಮಾಡಿದಾರಂತ ತಿಳ್ಕೊಂಡು ನಾವು ತಪ್ಪು ಮಾಡಬಾರ್ದು. ಯಾಕಂದ್ರೆ ನಮ್ಮ ತಂದೆಯಾದ ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ತಂದೆಯೇ, ಪರಲೋಕ ಪ್ರಾರ್ಥನೆ ಯಾವ ರೀತಿಯಿಂದ ಮಾಡಬೇಕೆಂಬುದಾಗಿ ಕೇಳಿಕೊಂಡಾಗ ಶಿಷ್ಯರಿಗೆ ಇದು ಕಲಿಸಿಕೊಡ್ತಾ ಇದ್ದಾರೆ. ಸೇಡಿಗೆ ಸೇಡು ತಿಕ್ಕೊಳ್ಳೋದು ಬೇಡ. ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿದೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು, ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣ ಅಲ್ಲಿ ತಗೊಳ್ಬೇಕೆಂಬುದಾಗಿ ಬರಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ತಂದೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ನೀವು ಹಾಗೆ ಮಾಡ್ತಕ್ಕಂಥವ್ರಲ್ಲ, ನೀವು ಕ್ಷಮಿಸ್ತಕ್ಕಂಥವರಾಗಿದ್ದೀರಿ. ನೀವು ಕ್ಷಮಿಸ್ತಕ್ಕಂಥವರಾಗಿದ್ದೀರಿ. ಯಾಕೆ ಕ್ಷಮಿಸ್ಬೇಕು ನಾವು? ಯಾಕಂದ್ರೆ ನಮ್ಮ ತಂದೆಯಾದ ದೇವರು ಕ್ಷಮಿಸಿದನಲ್ಲ. ನಮ್ಮ ತಂದೆಯಾದ ದೇವರು ನಮಗೆ ಕಲಿಸ್ಕೊಟ್ಟಿದ್ದಾನಲ್ಲ. ನೀವು ನನ್ನ ಹಾಗೆ ಆಗಬೇಕಾದ್ರೆ ನನಗೆ ಗೊತ್ತಂದ್ರೆ ನಾನು ಕ್ಷಮಿಸಿದ ಹಾಗೆ ನಾನು ಮಾದರಿ ಮಾಡಿ ನಿಮಗೆ ತೋರಿಸಿದ್ದೇನೆ. ನಾನು ಅದರಂತೆ ನೀವು ಮಾಡಬೇಕು. ನೀವು ಅದಕ್ಕೆ ಹಾಗೆ ಏನು ಗೊತ್ತಂದ್ರೆ ಕಲಿಸ್ಕೊಟ್ಟಿದ್ದಾನೆ. ತಂದೆಯೇ, ತಿಳಿಯದೇ ಮಾಡುತ್ತಿರುವ ಇವರು ತಪ್ಪುಗಳನ್ನು ಕ್ಷಮಿಸು. ಹೊಡೆಯೋರಿಗೆ ತಿರುಗಿ ಹೊಡೆಯಲಿಲ್ಲ. ಆತನ ಹೀಯಾಳಿಸ್ತಕ್ಕಂಥವ್ರಿಗೆ ಆತನು ಹೀಯಾಳಿಸಲಿಲ್ಲ. ಆತನಿಗೆ ಮುಖದ ಮೇಲೆ ಉಗುಳುವಾಗ ಆತನು ಅವರನ್ನು ಸಹಿಸಿಕೊಂಡ, ಗಡ್ಡ ಕೀಳುವಾಗ ಸಹಿಸಿಕೊಂಡ, ಮಳೆ ಹೊಡೆಯುವಾಗ ಸಹಿಸಿಕೊಂಡ, ಯಾರನ್ನು ಪ್ರತಿಕಾರ ಮಾಡಲಿಲ್ಲ. ತಿರುಗಿ ಯಾರನ್ನು ನನಗೆ ಗೊತ್ತಾ ಆತನು ಅನ್ನಲಿಲ್ಲ. ತಂದೆಯಾದ ದೇವರು ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯ ನಾವು ಕ್ರೈಸ್ತರಿದ್ದೀವಿ. ನಮಗೆಷ್ಟು ಸಿಟ್ಟು, ನಮಗೆಷ್ಟು ದ್ವೇಷ, ನಮಗೆಷ್ಟು ಮತ್ತೊಬ್ಬರ ಮೇಲೆ ಸೇಡು ತೀರಿಸ್ಕೊಳ್ತಕ್ಕಂಥದ್ದು ಹೆಚ್ಚು ನಮ್ಮ ಜೀವಮಾನದಲ್ಲಿ. ನಾವು ದೇವ್ರ ಮಕ್ಕಳಿದ್ದೇವೆ ಅಂತಕ್ಕಂಥದ್ದು ಏನು? ಕ್ಷಮಾಪಣೆ ಮಾಡ್ತಕ್ಕಂಥದ್ದು. ದೇವ್ರ ಮಕ್ಕಳಾಗಿರೋದಾದರೆ ನಾವು ಕ್ಷಮಿಸಬೇಕು. ಒಂದು ವೇಳೆ ದೇವ್ರ ಮಕ್ಕಳಿರಲಾರ್ದು ಹೋದರೆ ನಾವು ಕ್ಷಮಿಸ್ಲಿಕ್ಕಾಗಲ್ಲ. ಇಂಥ ಒಂದು ದೊಡ್ಡ ಗುಣ. ಕೆಟ್ಟತನಕ್ಕೆ ಸೋತು ಹೋಗದೆ ಕೆಟ್ಟತನವನ್ನು ಒಳ್ಳೆತನದಿಂದ ಸೋಲಿಸು ಎಂಬುದಾಗಿ ಕರ್ತನು ಕಲಿಸಿಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತಿನ ಗೊತ್ತು ಈ ವಾಕ್ಯ ಭಾಗ ನಾವು ಕೇಳೋಣ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ
15ರಿಂದ 17 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 15ರಿಂದ 17 ವಚನಗಳಲ್ಲಿ 15ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ, ಕರ್ತನಲ್ಲಿ ಪ್ರಿಯರೇ, ನಾವು ಇತರರಿಗಂತೂ ಕ್ಷಮಿಸಿದರೆ ಕ್ರೈಸ್ತ ಸಹೋದರರಾದ ನಮಗೆ ಮಾತ್ರ ಇದನ್ನು ಹೇಳುತ್ತಾ ಇದ್ದಾನೆ. ಲೋಕವಾದರೂ ನಿಮ್ಮನ್ನು ದ್ವೇಷ ಮಾಡುತ್ತದೆ, ನನ್ನ ಹೆಸರು ನಿಮಿತ್ತವಾಗಿ ಲೋಕವಾದರೂ ನಿಮ್ಮನ್ನು ಸಹಿಸಿಕೊಳ್ಳೋದಿಲ್ಲ. ಆದರೆ ಕ್ರೈಸ್ತ ಸಹೋದರರಾದ ನೀವೊಬ್ಬರನ್ನೊಬ್ಬರು ಪ್ರೀತಿ ಮಾಡಿಕೊಳ್ಳಬೇಕು, ಒಬ್ಬರಿಗೊಬ್ಬರು ಸಹಿಸಿಕೊಳ್ಬೇಕು, ನೀವು ಒಬ್ಬರನ್ನೊಬ್ಬರು ತಾಳಿಕೊಳ್ಬೇಕು ನೀವು. ಯಾಕಂದರೆ ಲೋಕವಾದರೂ ನಿಮ್ಮನ್ನು ಸಹಿಸಿಕೊಳ್ಳಾರದು. ಆದರೆ ನಮ್ಮ ತಂದೆ ಕಲಿಸ್ಕೊಟ್ಟ ಕ್ರೈಸ್ತ ಸಹೋದರರಾದ ನೀವುಗಳು ಕ್ಷಮಿಸುವವರಾಗಿರಬೇಕು. ನಿಮ್ಮ ಸಹೋದರ ಯಾರಿಗೆ ನಿಮ್ಮ ಸಹೋದರ, ನಿಮ್ಮ ವೈರಿಗಳು ಯಾರು? ನಿಮ್ಮ ನೆರೆಹೊರೆಯವರೇ ನಿಮ್ಮ ವೈರಿಗಳು. ಆ ನಿಮ್ಮ ವೈರಿಗಳು ಯಾರು ಗೊತ್ತಾ? ನಿಮ್ಮ ನೆರೆಹೊರೆಯವರೇ. ಅವರೇ ನಿಮಗೇನು ಗೊತ್ತಾ? ಪ್ರೀತಿ ಮಾಡ್ತದೆ, ನಿಮ್ಮವರೇ. ಆದ್ರೆ ಅವ್ರಿಗೆ ಹೇಳ್ತದೇನು ಗೊತ್ತಾ? ನಿಮ್ಮ ಸಹೋದರನು ತಪ್ಪು ಮಾಡಿದರೆ ಕ್ಷಮಿಸು. ಒಂದು ಸಾರಿ ಹೇಳು ಸಹೋದರನಿಗೆ ಹೋಗಿ, ನೀನು ಒಬ್ಬಂಟಿಗನಾಗಿರುವಾಗ, ಅವನು ಒಬ್ಬಂಟಿಗನಾಗಿರುವಾಗ ನೀನು ಅವನೊಂದಿಗೆ ಹೋಗಿ ಮಾತನಾಡು. ಏನಾದರೂ ತಪ್ಪಿರುವುದಾದ್ರೆ ಅವನಿಗೆ ತಿಳಿಸಿ ಹೇಳು, ಅಪ್ಪ ಈ ರೀತಿ ತಪ್ಪು ಮಾಡಿದೆ, ಅಥವಾ ನಾನೇ ತಪ್ಪು ಮಾಡಿದೆಪ್ಪ, ನಾನು ಈ ತಪ್ಪು ಮಾಡಿದೆ, ನನಗೆ ಕ್ಷಮಿಸು. ನಾ ಹೋಗಿ ಅವನಿಗೆ ಕೇಳಬೇಕು. ಅಥವಾ ಅವನು ಮಾಡಿದ ತಪ್ಪಿರುವುದಾದರೆ ಅವನಿಗೆ ಹೋಗಿ ತಿಳಿಸ್ಬೇಕು, ನೀವು ಮಾಡಿದ ತಪ್ಪು ಈ ರೀತಿಯಿಂದ ಆದ. ಒಪ್ಕೊಂಡ ಸರಿ ಅದ, ಒಪ್ಕೊಂಡಿಲ್ಲ ಇನ್ನಿಬ್ಬರನ್ನ ಕರ್ಕೊಂಡು ಹೋಗು, ಅವರನ್ನು ಸಹ ಕರ್ಕೊಂಡು ಹೋಗಿ ನೀನು ಹೇಳು. ಅವನು ಕೇಳಲಾರ್ದು ಹೋದ, ಬಿಟ್ಟುಬಿಡು, ಅವನಿಗೆ ಏನು ಮಾತಾಡೋಕ್ಕೆ ಹೋಗಬೇಡ. ನ್ಯಾಯ ತೀರಿಸುವಂಥ ಹಕ್ಕು ನಿನಗಿಲ್ಲ. ನಿಂಗೆ ಬರೀ ಕ್ಷಮಿಸ್ಲಿಕ್ಕೆ ಬರ್ತದೆ ಅಷ್ಟೇ, ಸೇಡು ತೀರಿಸ್ಕೊಳ್ಳೋಕೆ ನಿಂಗೆ ಬರಬಾರ್ದು. ಸೇಡು ತೀರಿಸ್ಕೊಳ್ತಕ್ಕಂಥವ್ರು ದೇವರಿದ್ದಾನೆ, ಅದು ನನ್ನ ಮೇಲೆ ಬಿಟ್ಟುಬಿಡು. ನೀ ಕ್ಷಮಿಸ್ತಕ್ಕಂಥ ಕೆಲಸ ಕ್ಷಮಾಪಣೆ ಮಾಡುವುದಾದ್ರೆ ನಾನು ನಿನಗೆ ಕ್ಷಮಿಸಿದೆ. ನಿಮ್ಮ ಸಹೋದರನಿಗೆ ವಿರುದ್ಧವಾಗಿ ಮಾತಾಡುವುದಾದರೆ ತಿರುಗಿ ಅವನಿಗೆ ಗೊತ್ತಾ ವಿರುದ್ಧವಾಗಿ ಸೇಡು ತೀರಿಸ್ಕೊಳ್ಬೇಡ, ಅವನಿಗೇನು ಗೊತ್ತಾ ನೀನು ಕ್ಷಮಿಸಬೇಕು. ಹಾಗಾದರೆ ಮತ್ತು 21ನೇ ವಚನದಲ್ಲಿ ಬರೆಯಲ್ಪಟ್ಟದೇನು ಗೊತ್ತಂದ್ರೆ, ಆಗ ಪೇತ್ರನು ಯೇಸು ಸ್ವಾಮಿ ಹತ್ತಿರ ಬಂದು ಕೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? ಕ್ಷಮಿಸು ಅಂತ ಹೇಳ್ತಾ ಇದ್ದಿ ಸ್ವಾಮಿ, ನೀನು ಹ್ಯಾಂಗೆ ಕ್ಷಮಿಸಲಿ ನಾನು ಹೇಳು? ನನ್ನ ಸಹೋದರನೇ ಇದ್ದಾನೆ, ನನ್ನ ಸಹೋದರ ನನ್ನ ಜೊತೆಯಲ್ಲೇ ಇದ್ದಾನೆ. ಆದರೆ ನನಗೇನು ಮಾಡ್ತಾನೆ? ರಾತ್ರಿ ಹಗಲು ಹೀಯಾಳಿಸ್ತಾ ಇರ್ತಾನೆ, ನಾನು ತಪ್ಪು ಮಾಡ್ತಾನೆ ಇರ್ತಾನೆ, ಯಾವಾಗಲೂ ತಪ್ಪು ಹುಡುಕ್ತಾನೆ ಇರ್ತಾನೆ, ತಪ್ಪು ಮಾಡ್ತಾನೆ ಇರ್ತಾನೆ. ಅಂಥ ಸಹೋದರ ನಮ್ಮ ಜೊತೆಯಲ್ಲಿದ್ದಾನೆ. ನನ್ನ ಸಹೋದರನು ಒಂದು ವೇಳೆ ತಪ್ಪು ಮಾಡ್ತಾ ಬಂದರೆ ನಾ ಎಷ್ಟು ಸಾರಿ ಅವನಿಗೆ ಕ್ಷಮಿಸಲಿ ಸ್ವಾಮಿ? 1 ಸಾರಿನಾ, 2 ಸಾರಿನಾ, 7 ಸಾರಿನಾ? 7 ಸಾರಿ ಅವನ್ನ ಕ್ಷಮಿಸ್ಬೇಕಾ? ಅವನಿಗೆ ಎಷ್ಟು ಸಾರಿ? ಆದರೆ ಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾರೆ ಗೊತ್ತಾ, ಹಾಗಲ್ಲ, ಯೇಸು ಅವನಿಗೆ 7 ಸಾರಿ ಎಂದಲ್ಲ, ಎಷ್ಟು ಸಾರಿ ಗೊತ್ತಾ? 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. 70. ಕರ್ತನಲ್ಲಿ ಪ್ರಿಯರೇ, ಎಲ್ಲಿ ತನಕ ಕ್ಷಮಿಸಬೇಕು ನಿನ್ನ ಸಹೋದರನಿಗೆ? 70 ಅಂದಾಗ ಅದು ಏನಿದೆ? 70 ಅಂದಾಗ ಅದು ಏನಿದೆ? ಯುಗ ಸಮಾಪ್ತಿಯವರೆಗೆ ಏನು ಗೊತ್ತಂತಂದ್ರೆ, ಲೋಕನಾಶ ಆಗುವವರೆಗೂ, ನಿನ್ನ ಜೀವ ಇರುವವರೆಗೂ ನೀನೇನು ಗೊತ್ತ ಅವನಿಗೆ ಕ್ಷಮಿಸಬೇಕಂತಕ್ಕಂಥದ್ದಿದೆ. 70 ಅನ್ನುವಾಗ ಅದರ ವಿಷಯ ದಾನಿಯೇಲ ಪ್ರವಾದಿ ಗ್ರಂಥದಲ್ಲಿ ಬಹಳ ದೊಡ್ಡದಾಗಿ ಹೇಳಿದ್ದಾರೆ. ಅದ್ರ ವಿಷಯದಲ್ಲಿ ವಿಸ್ತಾರವಾಗಿ ತಿಳಿಸ್ಲಿಕ್ಕೆ ನನಗಾಗಲ್ಲ. ಮತ್ತೊಂದು ಸಾರಿ ಆ 70 ವಾರ ಅಂದರೆ ಏನಂತಕ್ಕಂಥದ್ದನ್ನು ಆಮೇಲೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಕರ್ತನಲ್ಲಿ ಪ್ರಿಯರೇ, ನಿನ್ನ ಸಹೋದರನು ತಪ್ಪು ಮಾಡಿದರೆ, ಪೇತ್ರ ಕೇಳ್ತಾ ಇದ್ದಾನೆ, ಎಷ್ಟು ಸಾರಿ ನನಗೆ ಕ್ಷಮಿಸಲಿ ಸ್ವಾಮಿ ಎಂದು ಹೇಳಿದಾಗ ಅವನಿಗಂತ 7 ಸಾರಿ ಅಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದ್ದರಿಂದ ಪರಲೋಕ ರಾಜ್ಯ ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದು ಅರಸನಿಗೆ ಹೋಲಿಕೆಯಾಗಿದೆ. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ ಗೊತ್ತಾ, ಪರಲೋಕ ರಾಜ್ಯದಲ್ಲಿ ನಾವು ಯಾವ ಲೋಕದಲ್ಲಿ ಏನು ಮಾಡಿದೆವೋ ಅದೆಲ್ಲ ಗೊತ್ತಾ ಒಂದು ದಿವಸ ನಾವು ಲೆಕ್ಕ ಕೊಡಬೇಕಾಗಿದೆ. ಅದಕ್ಕೆ ಉದಾಹರಣೆ ಮಾಡಿ ಸ್ವಾಮಿ ಹೇಳ್ತಾನೆ, 70 ಸಾರಿ ಅಂತಂದಾಗ ನಮ್ಮ ಜೀವನ ಪರ್ಯಾಂತ, ನಮ್ಮ ಜೀವನ ಆಯುಷ್ಯ ಎಲ್ಲ ನಾವು ಕ್ಷಮಿಸಬೇಕೇ ವಿನಃ ಸೇಡು ತೀರಿಸ್ಕೊಳ್ತಕ್ಕಂಥವ್ರು ಅಲ್ಲ. ಆಗ ಸ್ವಾಮಿ ಅವರಿಗೆ ಉದಾಹರಣೆ ಮಾಡಿ ಹೇಳಿಕೊಡ್ತಾ ಇದ್ದಾನೆ. ಒಂದು ಮಾತು ಹೇಳ್ತಾನೆ ಇಲ್ಲಿ. ಸ್ವಾಮಿ ಹೇಳ್ತಾ ಇದ್ದಾರೆ,
ಒಬ್ಬ ಅರಸನಿಗೆ ಅದು ಹೋಲಿಕೆಯಾಗಿದೆ. ಒಬ್ಬ ಅರಸನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಒಬ್ಬ ಮನುಷ್ಯ ಕೋಟ್ಯಾಂತರ ಸಾಲ ಮಾಡಿಕೊಂಡಿದ್ದ. ಒಬ್ಬ ಸಾಹುಕಾರನ ಹತ್ರ ಒಬ್ಬ ಬಡವ ಏನು ಮಾಡಿದ್ದ ಗೊತ್ತಾ? ಕೋಟ್ಯಾಂತರ ಸಾಲ ಮಾಡಿದ. ಸಾಲ ಮಾಡಿಕೊಂಡಿದ್ದ, ತೀರಿಸ್ಲಿಕ್ಕಾಗ್ತಾ ಇಲ್ಲ. ಕೋಟ್ಯಾಂತರ ಸಾಲ ಇದೆ, ಅದು ತೀರಿಸಲಿಕ್ಕೆ ಆಗಲ್ಲ ಅವನಿಂದ. ಆದರೆ ಸಾಲ ಪಡ್ಕೊಂಡಿದ್ದಾನೆ, ಆದರೆ ತೀರಿಸ್ಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ಆದ್ರೆ ಆ ಸಾಹುಕಾರ ಅಂದರೆ ಗೊತ್ತಾ, ಅರಸನು ಒಂದು ದಿವಸ ಗೊತ್ತಾ ಆ ಸಾಲಗಾರನಿಗೆ ಕರೆದಿನಪ್ಪ, ನನ್ನ ಸಾಲ ತೀರಿಸು ಅಂತ ಹೇಳಿದ. ಆ ಸಾಲ ತೀರಿಸಲಿಕ್ಕೆ ಅವನ ಹತ್ರ ಏನೂ ಇದ್ದಿಲ್ಲ. ಆಗ ಆ ಸಾಹುಕಾರ ಆತನಿಗೆ ಏನು ಹೇಳ್ತಾನೆ ಗೊತ್ತಾ? ನೋಡು, ನಿನ್ನ ಸಾಲ ಇವತ್ತು ತೀರಿಸಲಿಕ್ಕೇ ಬೇಕು. ನಿನ್ನನ್ನು ಏನು ಇಲ್ಲದಿದ್ದರೂ ಅದು ನಾ ಕೊಟ್ಟಿರ್ತಕ್ಕಂಥ ಸಾಲ ನೀನು ತೀರಿಸಲಿಕ್ಕೇ ಬೇಕು ಅಂತ ಹೇಳಿದ. ಆಗ ಅವನ ಕಾಲಿಗೆ ಬಿದ್ದು, ಈ ಸಾಲಗಾರನು ಆ ಅರಸನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲವನ್ನು ಕೊಟ್ಟು ತೀರಿಸುತ್ತೇನೆ ಸ್ವಾಮಿ, ಸ್ವಲ್ಪ ತಾಳ್ಕೋ ಸ್ವಾಮಿ ಅಂಥೇಳಿ ಆತನಿಗೆ ನಮಸ್ಕಾರ ಮಾಡಿದ. ನೋಡಿ, ಸಾಲ ಮಾಡ್ಕೊಂಡಿದ್ದಾನ, ಆ ಸಾಲ ತೀರಿಸಲಿಕ್ಕಾಗಿಲ್ಲ, ಕೋಟ್ಯಾಂತರ ಸಾಲ. ಆದ್ರೆ ಆತ ಹೇಳ್ತಾನೆ ಗೊತ್ತಾ, ನಿನ್ನ ಹೆಂಡತಿ ಮಕ್ಕಳು ನಿನಗಿರ್ತಕ್ಕಂಥ ಮನೆ ಎಲ್ಲ ಮಾರಿ ನನ್ನ ಸಾಲ ತೀರಿಸಲಿಕ್ಕೇ ಬೇಕು ಎಂಬುದಾಗಿ ಅವನಿಗೆ ಒತ್ತಾಯ ಮಾಡಿದ. ಆದ್ರೆ ಅವನ ಕಾಲಿಗೆ ಬಿದ್ದು, ಸ್ವಾಮಿ ಸ್ವಲ್ಪ ತಾಳು, ಇನ್ನೂ ಸ್ವಲ್ಪ ತಾಳು, ಸ್ವಲ್ಪ ದಿವಸ ಆಗಿದ ಮೇಲೆ ನಾನು ಕೊಡ್ತೇನೆ, ನಾ ಬಡವ ಇದ್ದೇನೆ ಸ್ವಾಮಿ, ನಾ ತೀರಿಸ್ತೇನೆ ಅಂತ ಬೇಡಿಕೊಂಡ. ಹಾಗಾದ್ರೆ ಹೋಗಪ್ಪ, ಹೋಗು, ತೀರಿಸು. ಯಾವಾಗ ನೀನು ತೀರಿಸ್ಬೇಕಂತಿ ಆವತ್ತು ಬಂದು ತೀರಿಸಿ ಹೋಗು. ನಿನಗೆ ಯಾವಾಗ ಕೊಡ್ಲಿಕ್ಕೆ ಯೋಗ್ಯತೆ ಇರ್ತದೆ ಆವಾಗ ಬಂದು ನನಗೆ ಗೊತ್ತಾ ಕೊಡ್ಬೋದು, ಹೋಗು ಎಂಬುದಾಗಿ ಕಳಿಸಿಕೊಟ್ಟಿದ. ಆದರೆ ಇಲ್ಲಿ ಇನ್ನೊಂದೇನು ನಡೆದು ಹೋಗಿದ್ದು ಗೊತ್ತಾ ಅಂತಂದ್ರೆ, ಈ ಸೇವಕನಿಗೇನು ಗೊತ್ತಂದ್ರೆ, ಮತ್ತೊಬ್ಬನು ಇವನಿಗೇನು ಗೊತ್ತ, ಮತ್ತೊಬ್ಬರಿಗೆ ಸಾಲ ಕೊಟ್ಟಿದ್ದ. ಇವನೇ ಸಾಲಗಾರ ಒಬ್ಬ ಅರಸನಿಗೆ, ಇವನೇ ಸಾಲಗಾರ, ಕೋಟ್ಯಾಂತರ ಸಾಲ ಮಾಡಿಕೊಂಡಿದ್ದ. ಸಾಲ ತೀರಿಸಲಿಕ್ಕಾಗದೆ ಹೋದಾಗ ಆತನು ತನ್ನ ಒಡೆಯನಿಗೆ ಏನು ಕೇಳಿದ? ಸ್ವಾಮಿ ನನಗೆ ಸ್ವಲ್ಪ ತಾಳು, ಅದಾದಮೇಲೆ ನಾನು ಕೊಡುತ್ತೇನೆ, ನನ್ನ ಹೆಂಡತಿ ಮಕ್ಕಳು ಕುಟುಂಬ ಇದೆಲ್ಲ ಸ್ವಾಮಿ ಕೇಳ್ತಾ ಇದ್ದೀನಿ, ನನಗೆ ಎಲ್ಲಿ ಏನೂ ಇಲ್ಲ, ನನಗೆ ಸ್ವಲ್ಪ ಸಮಯ ಕೊಡುವಂತೆ ಬೇಡಿಕೊಂಡಿದ್ದ. ಆಗ ಆತನು ಕರುಣೆಯಿಂದ ಆತನ ಸಾಲವನ್ನೆಲ್ಲ ಕ್ಷಮಿಸಿದ. ಈಗ ಇವನಿಗೆ ಸಾಲ ಕೊಡ್ತಕ್ಕಂಥವ್ರು ಮತ್ತೊಬ್ಬರು ಇದ್ದರಪ್ಪ. ಇವನು ಮತ್ತೊಬ್ಬರಿಗೆ 100 ಹಣ ಕೊಟ್ಟಿದ್ದ. ನೋಡಿ, ಅವ ಕೋಟ್ಯಾಂತರ ಸಾಲ ಇವನಿಗೆ ಮಾಫ್ ಮಾಡಿದ್ದ. ಇವ ಮತ್ತೊಬ್ಬರಿಗೆ ಏನು ಗೊತ್ತಾ, 100 ಹಣ ಕೊಟ್ಟಿದ್ದ, ಒಂದು 100 ರೂಪಾಯಿ ಕೊಟ್ಟಿದ್ದ. ಆ 100 ರೂಪಾಯಿ ಯಾರಿಗೆ ಕೊಟ್ಟಿದ್ದ? ಆ ಸಾಲಗಾರ. ಇವನಿಗೇನು ಗೊತ್ತಂದ್ರೆ ಕೊಡಲಿಕ್ಕಾಗದೇ ಹೋಯ್ತು. ಅವನು ಸಹ ಏನು ಗೊತ್ತಂದ್ರೆ 100 ಸಾಲ ಹೊಂದಿದಂಥ ಆ ಮನುಷ್ಯನು ಬಂದು, ಸ್ವಾಮಿ ನನಗೆ ತೀರಿಸಲಿಕ್ಕಾಗಲ್ಲ, ನನಗೆ ಕ್ಷಮಿಸು, ನನಗೆ ಸ್ವಲ್ಪ ಕಾಲ ಕೊಡು, ನಾನು ನಿನ್ನ ಸಾಲ ತೀರಿಸ್ತೇನೆ ಎಂಬುದಾಗಿ ಹೇಳಿದ. ಆದರೆ ಅವನು ಅದನ್ನು ಅವನ ಬೇಡಿಕೆಯನ್ನು ಈಡೇರಿಸದೆ, ಅವನ ಮಾತನ್ನು ಕೇಳದೆ, ಅವನಿಗೆ ಕನಿಕರಿಸದೆ, ಅವನನ್ನು ಹಿಡಿದು ಅವನಿಗೆ ಒಯ್ದನ್ನು ಮಾಡಿದರೆ ಗೊತ್ತಾ, ಸೆರೆಮನೆಯಲ್ಲಿ ಇಟ್ಟ. ಅವನಿಗೆ ಒಯ್ದು ತನ್ನ ಸಾಲ ತೀರಿಸುವ ತನಕ ಅವನಿಗೆ ಒಯ್ದನ್ನು ಮಾಡಿದ ಗೊತ್ತಂದ್ರೆ ಜೈಲಿನಲ್ಲಿ ಇಟ್ಟ. ಎಲ್ಲ ನನ್ನ ಸಾಲ ತೀರಿಸಿ ಎಂದು ಹೇಳಿ ಕುತ್ತಿಗೆ ಹಿಸುಕಿದನು, ಜೋರು ಮಾಡ್ದ ಅವನ ಮೇಲೆ, ನೀನು ತೀರಿಸಲಿಕ್ಕೇ ಬೇಕು. ಆವಾಗ ತೀರಿಸಲಿಕ್ಕಾಗದೆ ಹೋಯ್ತು ಅವನಿಗೆ ಜೋರು ಮಾಡಿ ಏನು ಮಾಡಿದ ಗೊತ್ತಾ, ಸಾಲ ತೀರಿಸು ಅಂತ ಹೇಳಿ ಏನು ಮಾಡಿದನು ಗೊತ್ತಾ, ಅವನನ್ನು ಸೆರೆಮನೆಯಲ್ಲಿ ಹಾಕಿದವನು. ಇದೇನು ಗೊತ್ತಾ, ನಮ್ಮ ತಪ್ಪುಗಳು ಗೊತ್ತಂದ್ರೆ, ನಮ್ಮ ಸಾಲ ಕೋಟ್ಯಾಂತರ ಸಾಲ ಇತ್ತು, ಆ ಅಧಿಪತಿ ನಮ್ಮ ಸಾಲವನ್ನೆಲ್ಲ ತೀರಿಸಿದ್ದಾರೆ ಅಂದಮೇಲೆ ನಮಗೆ ಮತ್ತೊಬ್ಬ ಸಾಲಗಾರ ಇದ್ದಾರೆ, ನಾವು ಮತ್ತೊಬ್ಬರಿಗೆ ಒಂದು 100 ರೂಪಾಯಿ ಕೊಟ್ಟಿದ್ದೀವಿ ನಾವು, ಅವನು ನನಗೆ ತೀರಿಸಲಿಕ್ಕಾಗಿಲ್ಲ. ಆದರೆ ಅವ ಬಂದು ಕೇಳ್ತಾ ಇದ್ದಾನೆ ಗೊತ್ತಾ, ನನಗೆ ಕ್ಷಮಿಸು ಸ್ವಾಮಿ, ನಾನು ತೀರಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಆದರೆ ಇವನು ಕೇಳ್ತಾ ಇಲ್ಲ. ನಂಬಿಕೆಸ್ತನೇ, ನಂಬಿಕೆ ಏನಿಲ್ಲದವನೇ, ನೀ ಏನು ಗೊತ್ತಾ, ನಾನು ಸಾಲ ತೀರಿಸಲಿಕ್ಕೇ ಬೇಕೆಂದು ಅವನಿಗೇನು ಮಾಡಿದ, ಒತ್ತಾಯ ಮಾಡಿದ, ಅವನಿಗೆ ಹ್ಯಾರಾಸ್ಮೆಂಟ್ ಮಾಡಿದ, ಅವನಿಗೆ ತಂದು ಜೈಲಿನಾಗಿಟ್ಟ, ಕೂಡಿ ಹಾಕಿದ. ಅವನಿಗೆ ಸೇರಿಸುವ ತನಕ, ನಿನ್ನ ಸಾಲ ತೀರಿಸಿದಾಗ ನಾನು ಬಿಡೋದೇ ಇಲ್ಲ ಎಂಬುದಾಗಿ ಅವನ. ಆಗ ಇದು ಯಾರಿಗೆ ಗೊತ್ತಾಯಿತು? ಎಲ್ಲ ಆಜು ಬಾಜು ಎಲ್ಲ ಜನರು ನೋಡಿದ ಮೇಲೆ ಏನಾಯಿತು ಗೊತ್ತಂತಂದ್ರೆ, ಅಯ್ಯೋ ಇವನು ಕೋಟ್ಯಾಂತರ ಸಾಲ ಮಾಡಿ ಕೊಟ್ಟಿದ್ದ, ಆ ಧಣಿ ಇವನು ಸಾಲ ತೀರಿಸಿದ, ಆದರೆ ಖಾಲಿ 100 ರೂಪಾಯಿ ಗೊತ್ತಾ ಸಾಲ ಮಾಡಿಕೊಂಡು ಇವನು ಕ್ಷಮಿಸಲಾರದೆ ಹೋದನಲ್ಲ. ಆ ಯಜಮಾನ ಕೋಟ್ಯಾಂತರ ಸಾಲ ಹ್ಯಾಂಗೆ ತೀರಿಸಿರ್ಬೇಕು? ಇವನು ಕೇವಲ 100 ರೂಪಾಯಿದವನಿಗೆ ಏನು ತೀರಿಸ್ತಾ ಇಲ್ಲಲ್ಲ. ಆದ್ರೆ
ಇದು ಏನು ಗೊತ್ತಾ, ಜನರು ಹೋಗಿ ಆ ಕೋಟ್ಯಾಧೀಶನಾಗಿರ್ತಕ್ಕಂಥ ಆ ಯಜಮಾನಿಗೆ ಹೋಗಿ, ನೀನು ಯಾವ ಆಳಿಗೆ ಕ್ಷಮಿಸಿದ ಕೋಟ್ಯಾಂತರ ಸಾಲವನ್ನು, ಮತ್ತೊಬ್ಬ ಅವನಿಗೆ ಕೊಡಬೇಕಾದಂಥ ಸಾಲವನ್ನು ಅವನಿಗೆ ತಗೊಂಡು ಬಂದು ಜೈಲಿನಲ್ಲಿಟ್ಟು ಅವನಿಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ ಗೊತ್ತಾಯಿತು. ಆಗ ಆ ಕೋಟ್ಯಾಂತರ ಸಾಲ ಕೊಟ್ಟಿರ್ತಕ್ಕಂಥ ಯಜಮಾನ ಏನು ಮಾಡೋದು ಗೊತ್ತಾ, ಇವನಿಗೆ ಕರೆಸ್ಕೊಂಡ. ಅವನನ್ನು ಕರೆಸಿ, ಎಲ್ಲ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದರಿಂದ ಆ ಸಾಲವನ್ನು ನಾನು ಬಿಟ್ಟೇನಲ್ಲ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿದ. ನಾ ಯಾವ ರೀತಿ ನಿನಗೆ ಕ್ಷಮಿಸಿದೆ ಅಂದಮೇಲೆ ನೀ ಮತ್ತೊಬ್ಬರಿಗೆ ಕ್ಷಮಿಸಬೇಕಾಗಿತ್ತಲ್ಲ, ನಾನು ನಿನಗೆ ಕ್ಷಮಿಸಿದ ಕೋಟ್ಯಾಂತರ ಸಾಲವನ್ನು ನಾನು ಮನ್ನಣೆ ಮಾಡಿದ್ದೀನಿ. ಇವತ್ತು ದಿವಸ ಗೊತ್ತಾ, 100 ರೂಪಾಯಿ ನಿನ್ನ ಸಾಲ ಗೊತ್ತೈತಿ, ಅವನಿಗೆ ಮನ್ನಣೆ ಮಾಡ್ಲಿಕ್ಕಾಗಿಲ್ಲ ನಿನಗೆ. ನಾ ಯಾವಾಗ ತೀರಿಸಿದೆ ಅಂದಮೇಲೆ, ನಾ ಯಾವಾಗ ಕ್ಷಮಿಸಿದೆ ಅಂದಮೇಲೆ ನೀ ಮತ್ತವನಿಗೆ ಕ್ಷಮಿಸಬೇಕಲ್ಲ. ಕರ್ತನಲ್ಲಿ ಪ್ರಿಯರೇ, ಇಂಥ ಒಂದು ಗುಣ ನಮ್ಮ ತಂದೆಗೆ ಕಲಿಸ್ಕೊಟ್ಟನು, ಕ್ಷಮಿಸುವಂತ. ಆದ್ರೇನು ಗೊತ್ತಾ, ಅವನು ಸಾಲ ತೀರಿಸೋ ತನಕ ಒಯ್ದು ಜೈಲಿನಾಗಿಟ್ಟ. ನಾವು ಮತ್ತೊಬ್ಬರು ಮುಂದೆ ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ, ನಮ್ಮ ಮತ್ತೊಬ್ಬರು ಏನು ಮಾಡಿದ್ದಾನೆ ಗೊತ್ತಾ, ಪ್ರಾಣ ಕೊಡುವಷ್ಟು ಮಟ್ಟಿಗೆ ನಮಗೆ ಪ್ರೀತಿ ಮಾಡಿದ್ದಾನೆ, ಕ್ಷಮಿಸಿದ. ನಾನು ಕ್ಷಮಿಸಿರುವುದರಿಂದ ನೀವು ಸಹ ಮತ್ತೊಬ್ಬರನ್ನು ಕ್ಷಮಿಸುವಂಥ ಹಂಗಿನಲ್ಲಿದ್ದೀರಿ. ಇದು ಜ್ಞಾಪಕ ಇರಲಿ. ಕ್ರೈಸ್ತ ಸಹೋದರರಾದ ನೀವುಗಳು ಒಬ್ಬರನ್ನೊಬ್ಬರು ಕ್ಷಮಿಸುವಂತಹ ಸ್ಥಿತಿಯಲ್ಲಿರಬೇಕು. ತನ್ನ ಸಹೋದರನ ಹೀಯಾಳಿಸುವಂತಹ ಸ್ಥಿತಿಯಲ್ಲಿ ಇರಬಾರ್ದು. ನಿನ್ನ ಸಹೋದರನ ಕೀಳಾಗಿ ನೋಡ್ಕೊಳ್ತಕ್ಕಂಥ ಸ್ಥಿತಿನೇ ಇರಬಾರ್ದು. ಕ್ರೈಸ್ತ ಸಹೋದರನ ಅಣ್ಣ ತಮ್ಮ ಎಂಬುದಾಗಿ ನಿನಗೆ ಕ್ಷಮಿಸಬೇಕೆಂಬುದಾಗಿ ಹೇಳಿದ. ಆದರೆ ಅವನು ಕ್ಷಮಿಸಲಾರದು ಹೋಗಿದ್ದರಿಂದ ಆಗ ಏನು ಮಾಡಿದ, ಅವನಿಗೆ ತಗೊಂಡು ಹೋಯ್ದನು ಗೊತ್ತಾ, ಇವನು ಆ ಸಾಲ ತೀರಿಸುವ ತನಕ ಈತನಿಗೆ ಹೋಯ್ದು ಜೈಲಿನಾಗ ಇಟ್ಟ. ಕರ್ತನಲ್ಲಿ ಪ್ರಿಯರೇ, ಇಂಥ ಒಂದು ಪರಿಸ್ಥಿತಿ ಏನು ಗೊತ್ತಾ, ನಮ್ಮ ಜೀವಮಾನದಲ್ಲಿ ಕ್ಷಮಿಸಬೇಕೆಂಬುದಾಗಿ ಹೇಳಿದ್ದಾನೆ. ಅದನ್ನು ಯಾರಿಗೂ ಕ್ಷಮಿಸೋದೇ ಇಲ್ಲ. ಅದ್ರ ಜಪ ಮಾತ್ರ ಮಾಡ್ತೀವಿ. ಮತ್ತೊಬ್ಬರು ನಮಗೆ ಏನು ಅಂದಿದ್ದ ಅಂದ ತಕ್ಷಣ ನಾವು ಪ್ರತ್ಯುತ್ತರ ಅವ್ರಿಗೆ ಆಗಿಂದ ಹಾಗೆ ನಾವು ಕೊಡ್ತೀವಿ ಅವರಿಗೆ. ಆದರೆ ಗೊತ್ತಾ, ನಾವು ನಮ್ಮ ನಾಲಿಗೆ, ನಮ್ಮ ಜೀವಮಾನ ಏನು ಗೊತ್ತಾ, ಬಹಳ ಸರಿಯಾಗಿ ಇಟ್ಕೊಳ್ಬೇಕೆಂಬುದಾಗಿ ಹೇಳಿದ್ದಾನೆ ತಂದೆಯಾದ ದೇವರು. ನಿಮಗೆ ಯಾರಾದ್ರೂ ಗೊತ್ತಾ ವೈರಿ ಇರುವುದಾದರೆ, ನೀನು ಪ್ರಾರ್ಥನೆ ಮಾಡೋಕ್ಕೆ ಕುಳಿತಿದ್ದಿ, ನಿನಗೆ ಯಾರಾದರೂ ವೈರಿ ಇರುವುದಾದ್ರೆ ನೀವು ಹೋಗಿ ಮೊದಲು ಅವನೊಂದಿಗೆ ಒಂದಾಗಿ ಬಾ. ಅವನ ಹತ್ರ ನಿನ್ನ ಏನಾದರೂ ದ್ವೇಷ ಇರುವುದಾದ್ರೆ ಅವನ ಹತ್ರ ಹೋಗಿ ಒಂದಾಗಿ ಬಂದು, ನೀ ಏನು ಗೊತ್ತಾ, ಬಂದು ನಿನ್ನ ಕಾಣಿಕೆ ನನಗೆ ಕೊಡು, ನಿನ್ನ ಕಾಣಿಕೆ ನನಗೆ ಬೇಕಾಗಿಲ್ಲ, ಪೈಲೆ ಅವನಿಗೆ ಬಂದಾಗಿ ಬಾ, ನೀವು ಅವನೊಂದಿಗೆ ಗೊತ್ತಾ ನೀನು ಒಂದಾಗಿ ಬಾ. ಆವಾಗ ಬಂದು ನೀವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವೈರಿಗಳು ಅನೇಕರು ವೈರಿಗಳಿದ್ದಾರೆ. ಆ ವೈರಿಗಳಿಗೂ ದ್ವೇಷದಿಂದ ನಮ್ಮ ಜೀವಮಾನದಲ್ಲಿ ಜೀವಿಸ್ತಾ ಇದ್ದೇವೆ. ಅವ್ರಿಗೆ ನಾವು ಕ್ಷಮಿಸೋದೇ ಇಲ್ಲ, ಅವರಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ, ಅವ್ರಿಗೆ ಮಾತ್ರ ನಾವು ದ್ವೇಷಿಸ್ತೇವೆ. ಏನಪ್ಪ ನಿನಗೆ ಜನ ಏನೋ ಅವನು ಹಿಂಗಿದ್ದಾನಲ್ಲ ಅಂದಾಗ, ಅವನ ವಿಷಯ ಬಂದಾಗ ನಾವು ಏನೇನೋ ಮಾತಾಡ್ತೇವೆ. ಆದರೆ ಕ್ಷಮಿಸ್ತಕ್ಕಂಥದ್ದು ನಮ್ಮ ತಂದೆಯಾದ ದೇವರು ಕಲಿಸ್ಕೊಟ್ಟಿದ್ದಾನೆ ವಿನ ದ್ವೇಷ ನಮಗೆ ಕಲಿಸ್ಕೊಟ್ಟೆ. ನಾವು ಯಾರಿಗಾದ್ರೂ ಕ್ಷಮಿಸಿದ್ದೇವಾ ನಮ್ಮ ಜೀವಮಾನದಲ್ಲಿ? ಕ್ಷಮಾಪಣೆ ಜೀವಿತ ನಮ್ಮ ತಂದೆ ಕ್ಷಮಿಸಿದನಲ್ಲ. ನೋಡೋಣ, ದೇವನಾಮ ಸ್ತೋತ್ರ ಉಂಟಾಗಲಿ. ಮತ್ತು ಮಾರ್ಕನು ಬರೆದ ಸುವಾರ್ತೆ 11:25. ನಾ ಎಲ್ಲ ವಾಕ್ಯಗಳು ತೊಗೊಂಡು ಹೋಗ್ತೇನೆ. 11:25 ಸ್ವಲ್ಪ ನೋಡಿ ಏನಂತ ಹೇಳ್ತಾನೆ ಸ್ವಾಮಿ. 11:25. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂತಾರೆ. ನೋಡಿ ಏನಂತ ಹೇಳ್ತಾರೆ ಸ್ವಾಮಿ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ. ಪ್ರಾರ್ಥನೆ ಯಾರು ಮಾಡಲ್ಲ, ಎಲ್ಲರೂ ಮಾಡ್ತೀವಿ. ಆದರೆ ನಮ್ಮ ವಿರೋಧಿ ಒಬ್ಬಿದ್ದಾನೆ ಅಲ್ಲಿ. ನಮಗೆ ವಿರೋಧ ಮಾಡಿದವರು ಎಷ್ಟೋ ಜನ ಇದ್ದಾರೆ. ಅವರ ವಿರೋಧತ್ವ ನಮ್ಮ ಜೀವಮಾನದಲ್ಲಿ ಇಟ್ಕೊಂಡಿದ್ದೀವಿ, ಅವರಿಗೆ ನಾವು ಕ್ಷಮಿಸೇ ಇಲ್ಲ. ಆದರೆ ಸ್ವಾಮಿ ಏನು ಹೇಳ್ತಾನೆ ಗೊತ್ತಾ, ಮೊದಲು ಹೋಗಿ ಗೊತ್ತಾ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವ ಯಾರ ಮೇಲೆ ಏನಾದರೂ ದ್ವೇಷ ಇದ್ದರೆ, ವಿರೋಧ ಇದ್ದರೆ, ಮೊದಲಲ್ಲಿ ಪ್ರಾರ್ಥನೆ ಮಾಡೋದಕ್ಕಿಂತ ಪೈಲೆ ಹೋಗಿ ಅವನ ಹತ್ರ ಹೋಗಿ ಒಂದಾಗಿ, ತಮ್ಮ ನನಗೆ ಕ್ಷಮಿಸು, ನಾ ತಪ್ಪು ಮಾಡಿದ್ದೇನೆ, ನನಗೆ ಮಾಫ್ ಮಾಡು ಅಂತ ಕೇಳು. ಕ್ಷಮಿಸು ಅಪ್ಪ. ಒಂದು ವೇಳೆ ನಾ ಏನಾದರೂ ತಪ್ಪು ಮಾಡಿದೆ, ಅವ ನನಗೆ ವಿರೋಧವಾಗಿ ಮಾತಾಡಿರ್ಬೋದು, ಆದರೆ ನಾನು ಸಹ ಮಾತಾಡಿರ್ಬೋದು. ಆದರೆ ಈ ಪರಲೋಕ ಪ್ರಾರ್ಥನೆಯನ್ನು ತಿಳ್ಕೊಂಡಿದ್ದ ಮೇಲೆ ನನಗೆ ಗೊತ್ತಾ,
ಅವ ನನ್ನ ಮೇಲೆ ವಿರೋಧದಿಂದ ನಾವು ಅವನ ಮೇಲೆ ವಿರೋಧ ಅಂತಂದಾಗ ನಾ ಹೋಗಿ ಅವನಿಗೆ ತಮ್ಮ ತಪ್ಪಾಗಿದೆ ಕ್ಷಮಿಸು ಅಂತ ಬೇಡಿಕೊಳ್ತಕ್ಕಂಥದ್ದು. ಕ್ಷಮಿಸು, ಆಮೇಲೆ ಬಂದು ನನಗೆ ಗೊತ್ತಾನೆ ನನಗೆ ಪ್ರಾರ್ಥನೆ ಮಾಡು. ಅವಾಗ ನಿನ್ನ ಪ್ರಾರ್ಥನೆ ಕೇಳ್ತೇನೆ ಅಂದ್ರೆ ನಾ ಕೇಳಲ್ಲ. ನೀ ಎಷ್ಟು ಪ್ರಾರ್ಥನೆ ಮಾಡಿದ್ರು ಗೊತ್ತಾ, ನಿನ್ನ ಧರ್ಮ ಏನು ಗೊತ್ತಾ, ನನಗೆ ಅಡ್ಡಾದ, ನಿನ್ನ ಪಾಪ ನಾನು ಅಡ್ಡಾದ, ನಾನು ಪ್ರಾರ್ಥನೆ ಎಂದೂ ನಾ ಕೇಳಾರೆ. ಎಷ್ಟು ಜನ ನಾವು ಕ್ಷಮಿಸ್ತೇವೆ, ಎಷ್ಟು ಜನ ನಮಗೆ ವಿರೋಧಿಗಳಿದ್ದಾರೆ. ಯಾರಿಗಾದ್ರೂ ಕ್ಷಮಿಸಿದ್ದೇವ, ಅವರೊಂದಿಗೆ ಹೋಗಿ ನಾವು ಮಾತಾಡಿದ್ದೇವ. ಆದರೆ ನನಗೆ ಗೊತ್ತಾ, ವಿರೋಧದಿಂದ ವಿರೋಧ ಮಾಡಿದ್ರೆ ಏನು ಸಾಧನೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಮಾತ್ರ ಸಾಧ್ಯ ಇದೆ ಎಲ್ಲ ಸಾಧನೆ ಮಾಡ್ಲಿಕ್ಕೆ. ವೈರತ್ವದಿಂದ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ತಂದೆ ಕಲಿಸ್ಕೊಟ್ಟೆ, ನೀವು ಏನಾದರೂ ವಿರೋಧ ಯಾರ್ದಿದ್ದೀರ ನೀವು ಪ್ರಾರ್ಥನೆ ಮಾಡುವಾಗಲೇ, ಯಾರು ಪ್ರಾರ್ಥನೆ ಮಾಡಿದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ ನಾವು. ಆದರೆ ನಮ್ಮ ವೈರಿಗಳಿಗೆ ನಾವು ಪ್ರೀತಿ ಮಾಡಲ್ಲ. ಅಂದಮೇಲೆ ನನಗೆ ಗೊತ್ತಾ, ಕ್ರಿಸ್ತನಿಗೆ ನಮಗೇನು ಸಂಬಂಧ? ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತೇವೆ ಅಥವಾ ನಡೆಯೋದಿಲ್ಲ ಅಂತಕ್ಕಂಥದ್ದು ಪರಲೋಕದಲ್ಲಿರ್ತಕ್ಕಂಥ ನಮ್ಮ ತಂದೆಯಾದ ದೇವರು ನೋಡ್ತಾ ಇದ್ದಾನೆ. ಕ್ಷಮಿಸ್ತಾನೆ, ಕ್ಷಮಿಸಲಾರ ನೋಡ್ತಾ ಇದ್ದಾನೆ. ನಮ್ಮ ವೈರಿ ನಾವು ಹೋಗಿ ಅವನಿಗೆ ಕ್ಷಮಿಸ್ತಾನೆ, ಕ್ಷಮಿಸಲ್ಲ, ಇದು ನೋಡ್ತಾ ಇದ್ದಾನೆ ದೇವರು. ಮೊದಲು ಅವನೊಂದಿಗೆ ಒಂದಾಗಿ ಬಾ. ಎಫೆಸ 4ನೇ ಅಧ್ಯಾಯ 32ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಎಫೆಸ 4ನೇ ಅಧ್ಯಾಯ 32ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಪೌಲ್ ಹೇಳ್ತಾ ಇದ್ದಾರೆ, ನೀವು ಒಬ್ಬರಿಗೊಬ್ಬರು ಏನು ಗೊತ್ತಾರೆ, ಕ್ರೈಸ್ತ ಸಹೋದರಾದ ನೀವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ. ಅಪಕಾರಿಗಳು ಮಾಡೋದು ಬೇಡ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಮತ್ತು ಕರುಣೆಯುಳ್ಳವರಾಗಿರಿ. ಕರುಣೆ ಅಂತಕ್ಕಂಥದ್ದಿರಬೇಕು, ದಯಾ ಕರುಣೆ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದಿರಬೇಕು. ಆತನನ್ನು ಏನು ಹೇಳ್ತಾರೆ ಗೊತ್ತಾ, ಕ್ಷಮಿಸುವವರಾಗಿರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ನಮ್ಮ ತಂದೆ ನಮ್ಗೆ ಕ್ಷಮಿಸನಲ್ಲ. ನಮಗೆ ತಂದೆ ನಮಗೆ ಕ್ಷಮಿಸಿದ ಮ್ಯಾಕ ನಾವು ಯಾಕೆ ಮತ್ತೊಬ್ಬರಿಗೆ ಕ್ಷಮಿಸಬಾರ್ದು? ಯಾಕೆ ನಮ್ಮ ಹತ್ರ ವಿರೋಧ ಇರ್ತದೆ? ಒಂದು ವೇಳೆ ಕ್ಷಮಿಸಿಲ್ಲ ಅಂತಂದಾಗ ನಾವು ಕ್ರಿಸ್ತನವರೇ ಅಲ್ಲ, ನಾವು ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಬಂದೇ ಇಲ್ಲ, ಕ್ರಿಸ್ತನ ಗುಣಲಕ್ಷಣಗಳು ನಮ್ಮಲ್ಲಿ ಇಲ್ಲ. ಆದ್ದರಿಂದ ಹೇಳ್ತಾನೆ ಗೊತ್ತಾ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿದ್ದೀರಿ. ಆತನನ್ನು ಅನುಸರಿಸುವವರಾಗಿರುವುದಾದರೆ, ಆ ಯೇಸು ಸ್ವಾಮಿಯನ್ನು ಆಗಿರುವುದಾದರೆ ನಾವು ಮತ್ತೊಬ್ಬರನ್ನು ಕ್ಷಮಿಸಲೇಬೇಕೆಂಬುದಾಗಿದೆ. ಕೊಲಸ್ಯ 3:13 ನೋಡೋಣ. ಕೊಲಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಹಲ್ಲೆಲೂಯಾ. ಇದೆಷ್ಟು ಬಹಳ ಕಠಿಣವಾದಂಥ ಮಾತಾಡಲ್ಲ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರು. ಮತ್ತೊಬ್ಬರಿಗೆ ತಪ್ಪಿನ ಹಿಡಿಲಕ್ಕೆ ಅನೇಕ ಕಾರಣಗಳು ಸಿಗ್ತಾವೆ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ಸಹ ಸಹಿಸಿಕೊಂಡು ಕ್ಷಮಿಸಿರಿ. ಅವನಿಗೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರು, ಅವನಿಗೆ ಶಿಕ್ಷೆ ಕೊಡುವುದಕ್ಕೆ ಕಾರಣ ಇದ್ದರೂ ಏನು ಗೊತ್ತಂದ್ರೆ, ನೀವೇನು ಗೊತ್ತಾ, ಅವನಿಗೆ ಶಿಕ್ಷೆ ಕೊಡಬೇಡಿ. ನೀವೇನು ಮಾಡಬೇಕು ಗೊತ್ತಾ, ಅವನನ್ನು ಸಹಿಸಿಕೊಂಡು ಅವನನ್ನು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೂ ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಪರಲೋಕ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವೈರಿಗೆ ಗೊತ್ತಾ ಪ್ರೀತಿ ಮಾಡು ಅಂತ ಹೇಳಿಲ್ಲ. ನಿಮ್ಮ ಸಹೋದರ ಕ್ರೈಸ್ತ ಸಹೋದರಿಗೆ ಪ್ರೀತಿ ಮಾಡಿರಪ್ಪ. ಲೋಕ ಆದರೆ ನಿಮಗೆ ಪ್ರೀತಿ ಯಾರೂ ಮಾಡಲ್ಲ, ಲೋಕದಲ್ಲಿ ನಿಮಗೆ ಯಾರೂ ಸೇರಲ್ಲ. ಆದರೆ ಕ್ರೈಸ್ತ ಸಹೋದರಿದ್ರಲ್ಲ, ನೀವು ಒಬ್ಬರಿಗೊಬ್ಬರು ಪ್ರೀತಿ ಮಾಡುವಂಥ ಹಂಗಿನಲ್ಲಿದ್ದೀರಿ. ಪ್ರೀತಿ ಮಾಡಿರಿ, ಕ್ಷಮಿಸಿರಿ. ಯಾರಾದರೂ ಕ್ಷಮಿಸ್ತೇವ? ನಮ್ಮ ಬಾಯಿ ಸರಿಯಾದ? ನಮ್ಮ ಸಿಟ್ಟುಗಳು ಎಷ್ಟವ ನಮ್ಮ ಹತ್ರ? ದ್ವೇಷ ಎಷ್ಟದ ಒಳಗೆ? ನಿಮಗೆ ತಪ್ಪು ಹೊರಿಸುವುದಕ್ಕೆ, ನಿಮ್ಮ ವೈರಿಯ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರನ್ನು ಗೊತ್ತಾ ನೀವು ಕ್ಷಮಿಸಿರಿ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ
13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ. ಹಲ್ಲೆಲೂಯಾ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ, ಕರುಣೆ ತೋರಿಸದೇ ಇರುವವನಿಗೆ, ನೋಡಿ ಸರಿಯಾಗಿ ನಾವು ಕೇಳೋಣ, ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ನೋಡಿ, ಈಗ ಒಂದು ವೇಳೆ ನೀ ಕರುಣೆ ತೋರಿಸಲಾರದೆ ಹೋದಿ ಅಂದಾಗ, ಈಗ ಒಂದು ವೇಳೆ ನಿನಗೆ ಕ್ಷಮಿಸಲಾರದೆ ಹೋದಿ ಅಂತಂದಾಗ, ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ನಿನ್ನನ್ನು ಕ್ಷಮಿಸಲಾರೆನು. ಎಂಥ ನಮ್ಮ ತಂದೆ ನಮಗೆ ಕಲಿಸ್ಕೊಟ್ಟಿದ್ದಾನೆ. ಎಷ್ಟು ಎಚ್ಚರಿಕೆಯ ವಾಕ್ಯದಲ್ಲಿ. ಒಂದು ವೇಳೆ ನೀವು ಕ್ಷಮಿಸಲಾರದೆ ಹೋದರೆ, ನೀವು ಕರುಣೆ ತೋರಿಸದೇ ಇರುವುದಾದರೆ, ನ್ಯಾಯ ತೀರ್ಪಿನಲ್ಲಿ ದೇವರ ಸಿಂಹಾಸನದ ಮುಂದೆ ಅಪರಾಧಿಯಾಗಿ ನಿಲ್ಲಬೇಕಾಗ್ತದೆ ಪ್ರಿಯರೇ. ಒಂದು ವೇಳೆ ನೀನು ಕ್ಷಮಿಸಲಾರದೆ ಹೋದೆ ಅಂದರೆ ನೀ ಅಪರಾಧಿಯಾಗಿ ಗೊತ್ತಂತಂದ್ರೆ ನೀನು ಆವತ್ತಿನ ದಿವಸ ದೇವರ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗಾಗಿ ನಿಲ್ಲಬೇಕಾಗ್ತದೆ. ಕ್ರೈಸ್ತ ಸಹೋದರ ಯಾರು ಏನು ಗೊತ್ತಾ ನ್ಯಾಯ ತೀರ್ಪಿಗೆ ಗುರಿಯಾಗಬಾರ್ದಲ್ಲ. ನಾವೇನು ಗೊತ್ತಾ ಆ ಬೆಂಕಿ ಕೆಂಡದ ಕೆರೆಗೆ ನಾವು ಹೋಗಬಾರ್ದಲ್ಲ. ಯಾರು ಕ್ರೈಸ್ತರಿಗೆ ಪ್ರೀತಿ ಮಾಡಿರಿ ಅಂತೆಲ್ಲ ತರಪ್ಪ, ಕ್ರೈಸ್ತರಿಗೆ ಪ್ರೀತಿ ಮಾಡಿರಿ. ಅಣ್ಣ ತಮ್ಮ ದ್ವೇಷ ಇಟ್ಕೊಳ್ಬೇಡ. ಎಷ್ಟು ದ್ವೇಷ, ಅಣ್ಣ ತಮ್ಮಂದಿರಿಗೆ ದ್ವೇಷ, ಬಂಧು ಬಾಂಧವರಿಗೆ ದ್ವೇಷ, ಹೋದಲ್ಲಿ ಬಂದಲ್ಲಿ ಎಲ್ಲರಿಗೇನು ಗೊತ್ತಂದ್ರೆ ಇದು ದ್ವೇಷ ದ್ವೇಷ ದ್ವೇಷ. ಎಲ್ಲಿ ನೋಡಿದ್ರು ದ್ವೇಷ. ಆದರೆ ನೀವೇನು ಗೊತ್ತಾ, ಕ್ಷಮಿಸಿರಿ. ಕರುಣೆ ತೋರಿಸದಿರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ನಿಮಗೆ ಕರುಣೆಯನ್ನು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಕರುಣೆ ತೋರಿಸುವುದರಿಂದ ನಿಮಗೇನು ಗೊತ್ತಂದ್ರೆ ಶ್ರೇಯಸ್ಸದ. ಕ್ಷಮಿಸುವುದರಿಂದ ನಿಮಗೂ ಸಹ ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. ಮತ್ತಾನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 1ನೇ ವಚನ, ತೀರ್ಪು ಮಾಡಬೇಡಿರಿ, ಮತ್ತೊಬ್ಬನಲ್ಲಿ ತಪ್ಪಿದ್ದರೂ ಸಹ ಅವನು ಎತ್ತಿ ತೋರಿಸಬೇಡಿ. ನೀವು ಆ ತಪ್ಪು ನನಗೆ ಗೊತ್ತಿದೆ, ತೀರ್ಪು ಮಾಡ್ಲಿಕ್ಕೆ ಹೋಗ್ಬೇಡ. ಆ ತೀರ್ಪಿನ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ಅದನ್ನು ನಾನು ಏನು ಗೊತ್ತ ತೀರಿಸ್ತೇನೆ. ಅದು ನನಗೆ ಸೇರಿದ್ದು. ಶಿಕ್ಷೆ ಕೊಡೋದು ನನಗೆ ಸೇರಿದ್ದು. ಆದರೆ ನೀವು ಶಿಕ್ಷೆ ಕೊಡ್ತಕ್ಕಂಥವ್ರಲ್ಲ, ನೀವು ಭಾರಿ ಕ್ಷಮಿಸ್ತಕ್ಕಂಥವ್ರಾಗಿರ್ತೀರಿ. ದೇವನಾಮ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ರೋಮ 2ನೇ ಅಧ್ಯಾಯ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆ ಮಾಡ್ತೀವಿ, ಆದರೆ ಏನು ಗೊತ್ತಾ, ವಾಕ್ಯದ ಪ್ರಕಾರ ನಮ್ಮ ಜೀವಮಾನದಲ್ಲಿ ನಾವು ನಡೆಯೋದಿಲ್ಲ. 2ನೇ ಅಧ್ಯಾಯ 1ನೇ ವಚನ, ಆದ್ದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷ ಎಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ನೋಡಿ, ಅದಕ್ಕೆ ಹೇಳ್ತಾನೆ ಗೊತ್ತಾ, ಆದ್ದರಿಂದ ಎಲೈ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷ ಎಣಿಸುವಂತಹ ನೀನು ಯಾರು? ಯಾಕೆ ದೋಷ ಎಣಿಸ್ತಾ ಇದ್ದೀರಿ ನೀನು? ಮತ್ತೊಬ್ಬರಿಗೆ ನಾವು ದೋಷ ಮಾಡಿದ್ರೆ, ಮತ್ತೊಬ್ಬರಿಗೆ ಒಂದು ಬೆರಳು ನಾವು ತೋರಿಸೋದ್ರೆ 3 ಬೆರಳೇನು ಗೊತ್ತಾ ನಮಗೆ ಊಟ ತೋರಿಸ್ತಾರೆ. ಅದಕ್ಕಿಲ್ಲಿ ಬರೆಯಲ್ಪಟ್ಟ ಗೊತ್ತಾ, ಮತ್ತೊಬ್ಬರಲ್ಲಿ ದೋಷ ಎಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೇನು ಗೊತ್ತ ಅವಕಾಶ ಇಲ್ಲ, ಯಾವ ಮಾರ್ಗ ಇಲ್ಲ. ಹೇಗೆಂದರೆ, ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಒಂದು ವೇಳೆ ನಾವು ಮತ್ತೊಬ್ಬರಿಗೆ ಏನು ಗೊತ್ತಂದ್ರೆ ದೋಷ ಎಣಿಸ್ತೀವಿ ಅಂದ್ರೆ ಇದರ ಅರ್ಥಾತ್ ಏನು ಗೊತ್ತಂದ್ರೆ, ಮೊದಲು ನಾ ದೋಷಿ ಇದ್ದೆ ಅಂತ ನನಗೆ ಗೊತ್ತಾಗ್ತದೆ. ಒಂದು ವೇಳೆ ನಾ ಕ್ಷಮಿಸಿಲ್ಲ ಅಂತಂದಾಗ ನಾ ಎಷ್ಟು ದುಷ್ಟ ಇದ್ದೆ ಅಂತಕ್ಕಂಥದ್ದು ನಮ್ಮಷ್ಟಕ್ಕೆ ನಮಗೆ ತೀರ್ಮಾನ ಆಗ್ತದೆ. ಒಂದು ವೇಳೆ ನಾ ಪ್ರೀತಿ ತೋರಿಸಿಲ್ಲ ಅಂತಂದಾಗ ನಮ್ಮಷ್ಟಕ್ಕೆ ನಮಗೆ, ನನ್ನ ಆತ್ಮ ನನಗೆ ವಿರುದ್ಧವಾಗಿ ಸಾಕ್ಷಿ ಕೊಡ್ತದೆ. ನೀನು ಪ್ರೀತಿ ಮಾಡಬೇಕಾಗಿತ್ತು, ನೀನು ದ್ವೇಷ ಮಾಡಬಾರ್ದಾಗಿತ್ತು, ನೀನು ಕ್ಷಮಿಸಬೇಕಾಗಿತ್ತು. ಮತ್ತವರಲ್ಲಿ ದೋಷ ಎಣಿಸ್ತಕ್ಕಂಥ ನೀನೇ ದೋಷಿ ಇದ್ದಿ. ಮತ್ತವರಲ್ಲಿ ದೋಷ ಎಣಿಸ್ತಕ್ಕಂಥ ಮನುಷ್ಯ ನೀನೇ ದೋಷಿ. ತಾನಾದರೂ ಕೆಟ್ಟವ ಇದ್ದಾನೆ, ಮತ್ತೊಬ್ಬರಿಗೆ ಕೆಟ್ಟವನಾಗಿ ಹೆಸರು ಕೊಡ್ತಾ ಇದ್ದಾನಲ್ಲ. ಮೊದಲು ಕೆಟ್ಟಬೇಕು. ಮತ್ತೊಬ್ಬರಿಗೆ ನಾವು ಮಸಿ ಬಡಿಬೇಕಾದ್ರೆ ಮೊದಲು ನನ್ನ ಕೈಗೆ ಮಸಿ ಬಡ್ಕೋಬೇಕಾಗ್ತದೆ, ಮತ್ತೊಬ್ಬರಿಗೆ ಹಾಕಲಾಗ್ತದೆ. ಮತ್ತೊಬ್ಬರನ್ನ ಎಣಿಸ್ಬೇಕಾದ್ರೆ ಗೊತ್ತಾ, ನನ್ನ ಹತ್ರ ಏನು ಗೊತ್ತಾ, ನನ್ನ ತಪ್ಪುಗಳು ಅನೇಕ ಇವೆ, ನಾವು ಮಾಡಿರ್ತಕ್ಕಂಥ ದ್ರೋಹಗಳು ಅನೇಕ ಇವೆ, ನಾವು ಮಾಡಿರ್ತಕ್ಕಂಥ ತಪ್ಪುಗಳು ಒಂದಿಲ್ಲ, ಆಕಾಶ ಮುಟ್ಟುವಷ್ಟರ ಮಟ್ಟಿಗೆ ನಮ್ಮ ದೋಷಗಳಿವೆ. ಒಂದು ವೇಳೆ ನಾವು ಕ್ಷಮಿಸಿಲ್ಲ, ಮತ್ತೊಬ್ಬರಲ್ಲಿ ದೋಷ ಎಣಿಸ್ತಾ ಇದ್ದೇವೆ, ನಾವು ಮತ್ತೊಬ್ಬರ ವಿಷಯದಲ್ಲಿ ಹೀಯಾಳಿಸ್ತಿದ್ದೆವು, ಮತ್ತೊಬ್ಬರ ವಿಷಯದಲ್ಲಿ ಕ್ಷೀಣವಾಗಿ ನಾವು ಮಾತಾಡ್ತಾ ಇದ್ದೆವು. ಹೀಗಿರುವುದಾದ್ರೆ ಕ್ಷಮಿಸ್ತಾನೆ ದೇವರು? ಕ್ಷಮಿಸಲ್ಲ. ಮೊದಲು ಹೋಗಿ ಏನು ಗೊತ್ತಾ, ಕ್ಷಮಾಪಣೆ ಕೇಳು, ಕ್ಷಮಿಸು. ಮತ್ತವರಲ್ಲಿ ದೋಷ ಹೇಳಿದ್ರೆ ನೀ ದೋಷಿ ಎಂದು ಕಾಣಿಸ್ತೀವಿ. ಆದರೆ
ಅಂಥವುಗಳ ನಡೆಸುವ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿ ಇರುವುದೆಂದು ಬಲ್ಲೆವು. ಎಲೆಯ ಮನುಷ್ಯನೇ, ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆಣಿಸಿ ಅವುಗಳನ್ನೇ ನೀ ಮಾಡುತ್ತೀಯಲ್ಲ. ನೋಡಿ, ಅವುಗಳನ್ನು ಮಾಡುತ್ತಿರೋ ನೀನು ದೇವರ ದಂಡನ ತೀರ್ಪಿಗೆ ತಪ್ಪಿಸಿಕೊಂಡೇನೆಂದು ಯೋಚಿಸ್ತೀಯಾ? ನೋಡು, ನೀ ತಪ್ಪಿಸ್ಕೊತೀಯೇನು? ಮತ್ತೊಬ್ಬರು ದೋಷ ಎಣಿಸ್ತೀನಿ, ನಿನ್ನ ದೋಷ ಯಾರು ಎಣಿಸ್ಬೇಕು? ಮತ್ತೊಬ್ಬರ ಹಗರಣ ನಾವು ಎತ್ತಿ ತೋರಿಸ್ತಾ ಇದ್ದೇವೆ. ನಾವು ಅವ ಹೀಗಿದ್ದಾನೆ, ಅವ್ರು ಹೀಗಿದ್ದಾನೆ, ಅವ್ರು ಹೀಗಿದ್ದಾರೆ. ನಿಂದು ಯಾರು ತೋರಿಸ್ಬೇಕು? ನಿಂದು ಸಹ ಗೊತ್ತಾ, ಕೋಟ್ಯಾಂತರ ಅದ ನಿಂದು ಬಿದ್ದಿನ ಸಾಲ. ಅದು ಯಾರು ತೋರಿಸ್ಬೇಕು? ಯಾರು ನೋಡಿಲ್ಲ? ಪರಲೋಕದಲ್ಲಿದ್ದಾನೆ, ನೋಡ್ತಾ ಇದ್ದಾನೆ. ಸಹೋದರನೇ, ಬಹಳ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಒತ್ತಾಯ ಪಡಿಸುತ್ತದೆ. ಇದೇ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಸಂಧಿ 17ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯ 17ರಿಂದ 20. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಪ್ರಿಯರೇ, ನೀವೇ ಮೊಯ್ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಮತ್ತೊಬ್ಬರಿಗೆ ಶಿಕ್ಷೆ ಕೊಡಿರಿ ಅಂತ ನಾವು ಹೇಳೋರು ಯಾರು? ನಾವು ಮೊಯ್ ತೀರಿಸ್ತಕ್ಕಂಥವ್ರಲ್ಲ, ಶೇಡಿಗೆ ತೀರಿಸ್ತಕ್ಕಂಥವ್ರಲ್ಲ. ನಾವು ಒಂದು ವೇಳೆ ಶೇಡಿಗೆ ನಾವು ತೀರಿಸ್ತೀವಿ ಅಂತಂದ್ರೆ ಅದು ಯಾರಿಗೂ ಶಿಕ್ಷೆ ನಮಗೆ, ಅದಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ನಮ್ಮದಲ್ಲ, ಅದು ದೇವರಿಗೆ ಬಿಡಿ. ಯಾಕಂದರೆ ಮೊಯ್ಗೆ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲ ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ಹಾಗಾದರೆ ನೀವು ನಿನ್ನ ವೈರಿ ಹಸಿದಿದ್ದ ಅವನಿಗೆ ಊಟ ಬಡಿಸು, ಬಾಯಾರಿದರೆ ಕುಡಿಯೋದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಕೆಟ್ಟತನ ಸೋಲಿಸ್ಲಿಕ್ಕಾಗಲ್ಲ. ಕೆಟ್ಟತನ ಪ್ರೀತಿಲಿಂದ ಸೋಲಿಸ್ಲಿಕ್ಕಾಗಲ್ಲ. ವೈರಿಗೆ ಜೊತೆ ವೈರತ್ವದಿಂದ ಅವನ ಜೊತೆಯಲ್ಲಿ ಗೊತ್ತಾ ಅವನ ಸೇಡು ತೀರಿಸ್ಲಿಕ್ಕಾಗಲ್ಲ. ಪ್ರೀತಿ ಮಾಡೋದರಿಂದ, ಅವನನ್ನು ನಾವು ವೈರಿಯನ್ನು ಪ್ರೀತಿ ಮಾಡೋದರಿಂದ ಆ ವೈರಿ ಸತ್ತು ಹೋಗ್ತಾನೆ. ಅವನು ಒಳ್ಳೆಯವನೇ, ನಾನು ಒಳ್ಳೆಯವನೇ. ವೈರತ್ವ ಬಂದಿರತಕ್ಕಂಥದ್ದೇನು ಗೊತ್ತಾ? ಮಧ್ಯದಲ್ಲಿ ಒಬ್ಬಿದ್ದಾನೆ, ಅವನಿಗೆ ಗೊತ್ತಾ, ಕೆಟ್ಟಾಗಿರ್ತಕ್ಕಂಥ ವೈರಿ ಸೈತಾನಿದ್ದಾನೆ. ಅವನಲ್ಲಿರುವುದರಿಂದ ಅವನು ಕೆಟ್ಟವನಾಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಕ್ಷಮಿಸಿ ಅಂದಾಗ ಸೈತಾನನಿಗೆ ನಾಚಿಕೆ ಆಗ್ತದೆ. ಆಗ ಅವನಿಗೆ ನಾಚಿಕೆ ಆಗ್ತದೆ. ಅಯ್ಯೋ, ನನ್ನ ಸಹೋದರನೇ, ನಾನು ಈ ರೀತಿದು ಮಾತಾಡಿದನಲ್ಲ, ಅಪ್ಪ ನನಗೆ ಕ್ಷಮಿಸು ಅಂತ ಹೇಳಿ ಏನು ಮಾಡ್ತಾನೆ ಗೊತ್ತಾ? ತನ್ನ ತಪ್ಪು ತನಗೆ ಅರಿವಾಗ್ತದೆ. ಅಯ್ಯೋ, ಅವನಿಗೆ ನಾ ಇಷ್ಟು ಬೈದಿದೆ, ಇಷ್ಟೆಲ್ಲ ಶಿಕ್ಷೆ ಕೊಟ್ಟಿದೆ, ಆದರೆ ಅವನು ನನಗೆ ಏನೂ ಅನ್ನಲಿಲ್ಲಲ್ಲ. ಹೊಡೆದ್ರು ಸಹ ಸುಮ್ಮನೆ ಕೂತಿದ್ದಾನಲ್ಲ, ಗುದ್ದಿದ್ರು ಸಹ ಸುಮ್ಮನೆ ಕೂತಿದ್ದಾನಲ್ಲ, ಉಗುಳಿದ್ರು ಸಹ ಸುಮ್ಮನೆ ಕೂತಿದ್ದಾನಲ್ಲ. ಎಷ್ಟು ತಾಳ್ಮೆ ಇದ್ದಿರ್ಬೇಕು ಆತ. ಅಯ್ಯೋ, ನಾನಾದರೂ ತನ್ನ ತಪ್ಪುಗಳು ನೆನಪು ಬರ್ತಾವೆ. ಆಗ ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಏನು ಗೊತ್ತಾ, ಕ್ಷಮಿಸುವಂಥ ಈ ಒಂದು ಗುಣ ನಮ್ಮ ತಂದೆಯಾದ ದೇವರು ನಮಗೆ ಕಲಿಸಿಕೊಟ್ಟಿದ್ದಾನೆ. ಮತ್ತು ನಾವು ನೋಡ್ತೀವಿ ಗೊತ್ತಾ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ರಿಂದ 11. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ನಾವೆಲ್ಲಿದ್ದೆವು? ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಳ್ಳುವವನು ಅಂದರೆ ಗೊತ್ತಾ, ನಾನು ಕ್ರಿಸ್ತನವನು ಇದ್ದೇನೆಂದು ಹೇಳಿಕೊಳ್ಳುವವನು ತನ್ನ ಸಹೋದರನನ್ನು ದ್ವೇಷಿಸುವುದಾದರೆ ಈವರೆಗೂ ಅವನು ಕತ್ತಲೆಯಲ್ಲೇ ಇದ್ದಾನೆ, ಮೋಸತನದಲ್ಲಿದ್ದಾನೆ. ನಾನು ಕ್ರಿಸ್ತನಲ್ಲಿದ್ದೆ ಅಂತ ಹೇಳ್ಕೊಳ್ತಾನೆ, ಆದರೆ ತನ್ನ ವೈರಿಯನ್ನು ಗೊತ್ತಾ ಪ್ರೀತಿ ಮಾಡಲ್ಲ, ತನ್ನ ಸಹೋದರನ ಪ್ರೀತಿ ಮಾಡಲ್ಲ. ಹಾಗಿರುವುದಾದರೆ ಗೊತ್ತಾ, ಈವರೆಗೂ ಅವನು ಕತ್ತಲೆಯಲ್ಲೇ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ತನ್ನ ಸಹೋದರನ ಯಾರು ಪ್ರೀತಿ ಮಾಡ್ತಾರ ಅವನು ಗೊತ್ತಾ, ಬೆಳಕಿನಲ್ಲಿ ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆ ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಎಲ್ಲಿಗೆ ಹೋಗ್ತಾನೆ? ಅಲ್ಲಿಗೆ ಹೋಗ್ತಾನೆ, ಪಾತಾಳಕ್ಕೆ ಇಳಿದು ಹೋಗ್ತಾನೆ. ಕ್ಷಮಿಸಲಾರದು ಹೋದ. ನಾನು ಬೆಳಕಿನಲ್ಲಿದ್ದೇನಂತ ಹೇಳಿಕೊಂಡು ಕತ್ತಲಲ್ಲಿ ಕ್ಷಮಿಸಲಾರದು ಹೋದೆ ಅಂತಂದಾಗ ಎಲ್ಲಿದ್ದೆ? ನಾನು ಕತ್ತಲಾಗಿದ್ದೆ. ಅವನು ಕತ್ತಲಾಗಿದ್ದ ನನಗೆ ಬೈತಾ ಇದ್ದಾನ, ನಾನು ಸಹ ಅವನಿಗೆ ಬೈಯೋದಾದ್ರೆ ಅವನು ಹಾಗೆ ನಾನು ಸಹ ಗೊತ್ತಾ ಕತ್ತಲಲ್ಲಿದ್ದ, ನಾನು ಸಹ ಪಾತಾಳದ ಅಳಿತಕ್ಕಂಥವನೇ. ಹಾಗಾದರೆ ನಮ್ಮ ತಂದೆ ಯಾಕೆ ಇಷ್ಟೆಲ್ಲ ನಾವು ಕಲಿಸ್ಕೊಟ್ಟಿದ್ದಾನೆ? ಕ್ಷಮಿಸುವಂಥ ಒಂದು ಗುಣ, ದ್ವೇಷ ಎಣಿಸ್ತಕ್ಕಂಥದ್ದಲ್ಲ. ಇದೇ ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 14-15 ವಚನದಲ್ಲಿ ಬರೆಯಲ್ಪಟ್ಟಿದೆ. 14-15 ನೋಡಿ.
ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿ. ಲೋಕ ಅಂತ ನಿಮಗೆ ದ್ವೇಷ ಮಾಡ್ತಾವೆ. ಈ ಲೋಕದವರು ನಿಮ್ಗೆ ದ್ವೇಷ ಮಾಡ್ತಾರೆ. ಕ್ರೈಸ್ತರಿಗೆ ಯಾರೂ ಸೇರಲ್ಲ, ಕ್ರಿಶ್ಚಾನಿಟಿ ಅಂತಕ್ಕಂಥದ್ದು ಯಾರೂ ಸೇರಲ್ಲ. ಆದರೆ ಕ್ರೈಸ್ತರೇ, ನೀವು ನನ್ನ ಮಕ್ಕಳಿದ್ದೀರಿ. ಇವತ್ತು ನೀವು ಹೇಳ್ತಾರೆ, ಸಹೋದರರೇ, ಲೋಕವು ನಿಮ್ಮನ್ನು ದ್ವೇಷಿಸುವುದಾದರೆ ಆಶ್ಚರ್ಯಪಡಬೇಡಿರಿ. ನಾವಂತೂ ಕ್ರೈಸ್ತ ಸಹೋದರನನ್ನು ಪ್ರೀತಿಸುವವರಾಗಿರುವುದರಿಂದ ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆವೆಂಬುದು ನಮಗೆ ಗೊತ್ತಾಗಿದೆ. ಹಲ್ಲೆಲೂಯಾ. ಇಲ್ಲಿದೆ ಏನಂತ ಹೇಳ್ತಾರೆ ಗೊತ್ತಾ ಸಹೋದರರೇ? ಏನಂತ, ನಾವಂತೂ ಕ್ರೈಸ್ತ ಸಹೋದರನನ್ನು ಪ್ರೀತಿಸುವವರಾಗಿದ್ದೇವೆ. ನಮ್ಮ ಕ್ರೈಸ್ತ ಸಹೋದರಿಗೆ ನಾನು ಪ್ರೀತಿ ಮಾಡ್ತೆ. ಕ್ರೈಸ್ತ ಸಹೋದರನನ್ನು ನಾನು ಪ್ರೀತಿ ಮಾಡುವುದರಿಂದ, ಸಹೋದರನನ್ನು ಪ್ರೀತಿಸುವುದರಿಂದ ನಮಗೇನಾದ್ರು ಗೊತ್ತಾ ಅಂತಂದ್ರೆ ಆಗಿರೋದ್ರಿಂದ, ನಾವು ಕ್ರೈಸ್ತ ಸಹೋದರನ ಅರಿವುದರಿಂದ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರಿದ್ದೇವೆ ಅಂತ ಪ್ರಮಾಣ ಇದೆ. ಹಲ್ಲೆಲೂಯಾ. ಕ್ರೈಸ್ತ ಸಹೋದರನನ್ನು ಪ್ರೀತಿಸುವುದಾದರೆ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರಿದವರಾಗಿದ್ದೇವೆ. ಹಲ್ಲೆಲೂಯಾ. ಒಂದು ವೇಳೆ ನೀನು ಕ್ಷಮಿಸುವುದಾದರೆ, ಕ್ರೈಸ್ತ ಸಹೋದರನನ್ನು ನೀನು ಕ್ಷಮಿಸುವುದಾದರೆ, ನೀನು ಕತ್ತಲಲ್ಲ, ನೀನು ಬೆಳಕಿನಲ್ಲಿದ್ದಿ ಮತ್ತು ನೀನೇನು ಗೊತ್ತಾ ಪ್ರೀತಿಸುವ ಮರಣದಿಂದ ಪಾರಾಗಿ, ನಿನಗೆ ಮರಣ ಇಲ್ಲ, ಮರಣದಿಂದ ಪಾರಾಗಿ ನೀ ಎಲ್ಲಿ ಗೊತ್ತಾ ನಿತ್ಯ ಜೀವದಲ್ಲಿ, ನಿನಗೆ ಸಾವಿಲ್ಲ. ಸ್ವಾಮಿ ಹೇಳಿದ ಗೊತ್ತಾ, ನನ್ನ ನಂಬುವವನು ಸತ್ತರೂ ಬದುಕುವನು, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಕ್ರೈಸ್ತರೇ, ಇವತ್ತಿನ ದಿವಸ ನಾವು ಬದುಕಿದ್ದೀವಿ, ನಾವು ಸಾಯುವುದಿಲ್ಲ, ನಾವು ಬದುಕ್ತಕ್ಕಂಥವ್ರೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ಸಹೋದರನನ್ನು ಕ್ಷಮಿಸುವುದಾದರೆ ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಸೇರಿದ್ದೀರಿ ಅಂತ ಇದು ಪ್ರಮಾಣ ಆದ. ಇನ್ನೇನು ಬೇಕು? ನಾವೇನು ಗೊತ್ತಾ, ಮರಣದಿಂದ ಪಾರಾಗಿದ್ದೇವ ಅಥವಾ ಇನ್ನು ಮರಣದಾಗಿದ್ದೇವ? ನಾವಂತೂ ಕ್ರೈಸ್ತ ಸಹೋದರನನ್ನು ಪ್ರೀತಿಸುವವರಾಗಿದ್ದೇವೆ. ಬರೀತಾನೆ ಗೊತ್ತು ಯೋಹಾನ್, ನಾವಂತೂ ಕ್ರೈಸ್ತ ಸಹೋದರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೀವಿ ಅಂದರೆ ನಮಗೆ ಗೊತ್ತಾಗಿದೆ. ನಮಗೇನಾರು ಗೊತ್ತಾದೆ ಇವತ್ತು? ಕ್ರೈಸ್ತ ಸಹೋದರನೇ, ನಾನು ಕ್ಷಮಿಸುವುದರಿಂದ ನಾನು ಮರಣದಿಂದ ಪಾರಾಗ್ತೇನೆ. ಎಲ್ಲಿರ್ತೇನೆ ಗೊತ್ತಾ? ನಿತ್ಯ ಜೀವ, ಪರಲೋಕದ ತಂದೆಯ ಬಲಪಾರ್ಶ್ವದಲ್ಲಿ ನಾನು ಇರ್ತೇನೆ. ಕ್ಷಮಿಸುವುದರಿಂದ ಕ್ರಿಸ್ತನ ಗುಣಗಳು ನಮ್ಮ ಜೀವಮಾನದಲ್ಲಿ. ಆತನು ಪರಲೋಕದಲ್ಲಿದ್ದಾನೆ, ನಮ್ಮನ್ನು ಸಹ ಪರಲೋಕದಲ್ಲಿ ಆತನು ಸೇರಿಸ್ತಾನೆ. ಕ್ಷಮಿಸಲಾರ್ದು ಹೋದರೆ ನಾನು ನಿನಗೆ ಕ್ಷಮಿಸಲ್ಲ. ನಿನಗೆ ಪರಲೋಕದ ಬಾಗಿಲು ಮುಚ್ಚಿ ಹೋಗ್ತದೆ, ಪರಲೋಕಕ್ಕೆ ನೀನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸಹೋದರನ ಕ್ಷಮಿಸಲಾರ್ದು ಹೋದರೆ ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಂದುವರಿತೀವಿ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದೆ. ಯಾವ ಕೊಲೆಗಾರನಿಗೆ ಗೊತ್ತಾ ನಿತ್ಯ ಜೀವ ಇಲ್ಲ? ತನ್ನ ಸಹೋದರನನ್ನು ದ್ವೇಷ ಮಾಡುವಂಥವನಿಗೆ ಏನಂತ ಗೊತ್ತಾ? ಕೊಲೆಗಾರ ಅಂತ ಕರೀತಾರೆ. ತನ್ನ ಕ್ರೈಸ್ತ ಸಹೋದರನನ್ನು ಕ್ಷಮಿಸಲಾರದು ಹೋದರೆ ನೀ ಹಂಗಿದ್ದಿ, ಕೊಲೆಗಾರಿದ್ದಿ. ಹೇಬೇಲನನ್ನು ಕಾಯನನ್ನು ಕ್ಷಮಿಸಲಿಲ್ಲ. ಅವನ ತಮ್ಮನು ಹೇಬೇಲನಾಗಿದ್ದ, ಕಾಯನನು ದೊಡ್ಡವನಾಗಿದ್ದ. ಆದರೆ ಕಾಯನನು ತನ್ನ ತಮ್ಮನನ್ನು ಕ್ಷಮಿಸಲಿಲ್ಲ. ತಮ್ಮನು ಕೊಲೆ ಮಾಡ್ದ, ಕೊಲೆಗಾರನಾದ. ಭೂಮಿಯಿಂದ ಹೊರಟು ಹೋಗುವಂಥದ್ದು, ಅವನ ಹೆಸರು ಭೂಮಿಯಿಂದ ಅಳೆದು ಹೋಗುವಂಥ ಪರಿಸ್ಥಿತಿ ಬಂತು. ನೀನು ಭೂಮಿ ಇವತ್ತಿನಿಂದ ನಿನ್ನ ತಮ್ಮನ ಕೊಂದಿದ್ದರಿಂದ ನಿನ್ನ ತಮ್ಮನ ರಕ್ತ ಭೂಮಿಯಿಂದ ಕೂಗ್ತಾ ಇದೆ. ನೀನು ಒಬ್ಬ ಕೊಲೆಗಾರ ಇದ್ದೆ. ನೀನು ಇವತ್ತು ದಿವಸ ಗೊತ್ತಾ, ಭೂಮಿಯನ್ನೇ ಬಿಟ್ಟು ಹೋಗಬೇಕೆಂಬುದಾಗಿ ನಿನಗೆ ಶಾಪ ಬಂತು ಎಂಬುದಾಗಿ. ಯಾರಿಗೆ? ಕಾಯನ. ಹೇಬೇಲನನ್ನು ಕೊಂದಿದ್ದರಿಂದ. ಹೇಬೇಲನನ್ನು ಪ್ರೀತಿ ಮಾಡಲಿಲ್ಲ. ಹೇಬೇಲನಿಗೆ ಏನು ಪ್ರೀತಿ ಮಾಡಲಿಲ್ಲ. ತನ್ನ ತಮ್ಮ, ತನ್ನ ಸಹೋದರ ಎಲ್ಲಿಗೆ ಹೋದ? ನೋ ದೇಶ, ಅದೆಲ್ಲಿದೆ? ಪಾತಾಳಕ್ಕೆ ಇಳಿದು ಹೋದ. ಕರ್ತನಲ್ಲಿ ಪ್ರಿಯರೇ, ಕ್ಷಮಿಸ್ತೀರಾ? ಕ್ಷಮಿಸ್ತೇವೆ ನಾವು. ಅದಕ್ಕೇನು ಗೊತ್ತಂದ್ರೆ, ಕೊಲೆಗಾರ ಮತ್ತು ಯಾವ ಕೊಲೆಗಾರನಲ್ಲಿ ನಿತ್ಯ ಜೀವ ಇರುವುದಿಲ್ಲ ಎಂಬುದು ನಮಗೆ ಗೊತ್ತಾಗಿದೆ. ಇವತ್ತು ನಾವು ಕೋನಾಗಬೇಕಾಗಿದೆ. ಯಾರಿಗಾರು ಗೊತ್ತಾದೋ ಗೊತ್ತಿಲ್ಲ. ಸಹೋದರನ ಕ್ಷಮಿಸಲಾರದು ಹೋದ್ರೆ ಕ್ಷಮಿಸಬೇಕಂಬಂತ ನಮಗೆ ಗೊತ್ತಾದ. ಕ್ಷಮಿಸೋದ್ರಿಂದ ಗೊತ್ತಾ, ನಾವು ಮರಣದಿಂದ ಪಾರಾಗಿದ್ದೇವೆ, ನಾವು ಜೀವದಲ್ಲಿದ್ದೇವೆ, ನಿತ್ಯ ಜೀವದಲ್ಲಿ ಇವತ್ತೇ ಇದ್ದೇವೆ. ಜೀವ ಇರುವಾಗಲೇ ನಾವು ನಿತ್ಯ ಜೀವದಲ್ಲಿದ್ದೇವೆ. ನಾವು ಕ್ಷಮಿಸುವುದಾದರೆ, ನೀವು ಕ್ಷಮಿಸುವುದಾದರೆ ಗೊತ್ತಾ, ನಿಮಗೆ ನಿತ್ಯ ಜೀವದ. ಒಂದು ವೇಳೆ ಕ್ಷಮಿಸಲಾರದು ಹೋದ್ರೆ
ಯಾವನಾದರೂ ತನ್ನ ಸಹೋದರನ ಕಂಡು ಛೀ ನೀಚ ಅನ್ನುವುದಾದರೆ ಅವನು ಗೀಹೊನ್ನ ಅಂತಕ್ಕಂಥದ್ದು, ಅದರ ಗೀಹೊನ್ನ ಗೊತ್ತಾ, ಬೆಂಕಿ ಕೆರಿಯ ಅವನಿಗೆ ಶಿಕ್ಷೆ ಅದ. ಕ್ಷಮಿಸು. ಛೀ ನೀಚ ಅಂದ್ರೆ ತನ್ನ ಸಹೋದರನ ನೀಚ ಅನ್ನಬಾರ್ದು, ತನ್ನ ಸಹೋದರನಿಗೆ ಅಂತ ಹೀಯಾಳಿಸಬಾರ್ದು. ತನ್ನ ಸಹೋದರನಿಗೆ ಕ್ಷಮಿಸು. ಅವನು ನಿನಗೆ ಕ್ಷಮಿಸೇವಲ್ಲ, ಬಿಟ್ಬಿಡು. ನಿನಗೆ ಅವಾಗ ಕ್ಷಮಿಸೋದಿಲ್ಲ, ಬಿಟ್ಬಿಡು. ಆದರೆ ನಾನು ನಿನಗೆ ಹೇಳ್ತೀನಿ, ಕ್ಷಮಿಸು. ನಿನಗೆ ನಿತ್ಯ ಜೀವ ಅದ, ನಿಮ್ಮ ಮರಣದಿಂದ ಪಾರಾಗಿದೆ, ನೀವು ಕೊಲೆಗಾರಲ್ಲ. ಇದು ನಾವೇನಾದರೂ ಪಾಲನೆ ಮಾಡ್ತೇವ? ಕೊನೆಯದಾಗಿ ಒಂದು ವಿಷಯ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. 2ನೇ ವರ್ಷಗಳ ಪುಸ್ತಕ, ಹಳೆಯ ಒಡಂಬಡಿಕೆಯಲ್ಲಿ 2ನೇ ವರ್ಷಗಳ ಪುಸ್ತಕ 6ನೇ ಅಧ್ಯಾಯ. ಇಲ್ಲೇನು ಗೊತ್ತಾ ಅಂತಂದ್ರೆ, ಕ್ಷಮಿಸ್ತಕ್ಕಂಥದ್ದು ನಮ್ಮ ತಂದೆ ಇಲ್ಲಿ ಕಲಿಸ್ಕೊಟ್ಟಿದ್ದಾನೆ. ಮೊದಲೇ ಕ್ಷಮಿಸಬೇಕು. ಒಂದು ಸಾರಿ ಇದನ್ನು ಹೇಳಿ ಮುಗಿಸ್ತೇನೆ ಪ್ರಿಯರೇ. ವಾಕ್ಯ ಭಾಗ ನೀವು ಭಾಳ ಕೇಳೋಕ್ಕಾಗಲ್ಲ ಎಷ್ಟೋ ಜನರಿಗೆ. ಎಲ್ಲರೂ 5 ನಿಮಿಷ 10 ನಿಮಿಷ ಹೇಳಂತಿರಲ್ಲ. 5 ನಿಮಿಷದವರೇ ದೇವ್ರ ಬಳಿ ನಿಮ್ಗೆ ಸಮಯನೇ ಇಲ್ಲಲ್ಲ. ಲೋಕದಾಗ ಭಾಳ ಸಮಯ ಅದ, ಆದರೆ ದೇವ್ರ ವಾಕ್ಯದ ನಿಮ್ಗೆ ಸಮಯನೇ ಇಲ್ಲ ಅಂತಕ್ಕಂಥದ್ದು. ಕಡಿಮೆ ವಾಕ್ಯ, ಕಡಿಮೆ ಪ್ರಾರ್ಥನೆ, ಕಡಿಮೆ ಅಂತಕ್ಕಂಥದ್ದು ಏನು ತೋರಿಸ್ತದೆ? ದೇವ್ರ ಬಳಿ ಬಹಳ ಕಡಿಮೆ ಇದ್ದೀರಿ, ಬಹಳ ಕಡಿಮೆ ತೋರಿಸ್ತದೆ. ವಾಕ್ಯ ಭಾಳ ಕೇಳಬೇಕು. ಇಲ್ಲ ನಾವು ನೋಡ್ತೇನೆ ಗೊತ್ತಂದ್ರೆ, ಒಂದು ಈ ಎಲೀಷನ ಕಾಲದಲ್ಲಿ ಇಸ್ರಾಯೇಲರ ಮೇಲೆ ಏನು ಗೊತ್ತಂತಂದ್ರೆ, ಅರಾಮ್ಯರು ಯಾವಾಗಲೂ ಯುದ್ಧ ಮಾಡೋಕ್ಕೆ ಬರ್ತಾಯಿದ್ರು. ಯಾವಾಗಲೂ ಗೊತ್ತಾ, ಇಸ್ರಾಯೇಲ್ ಮೇಲೆ ಅರಾಮ್ಯರು ಬಹಳ ಯುದ್ಧ ಮಾಡೋಕ್ಕೆ ಬರ್ತಾಯಿದ್ರು. ಇವರು ಬಿತ್ತಿರ್ತಕ್ಕಂಥದ್ದನ್ನೆಲ್ಲ ಗೊತ್ತಾ ಅವ್ರು ದೋಚ್ಕೊಂಡು ಹೋಗ್ತಾಯಿದ್ರು. ಸೈನ್ಯವಾಗಿ ಇವ್ರ ಮೇಲೆ ತಿಳಿಲಾರದ ರೀತಿಯಲ್ಲಿ ಗೊತ್ತಾ ಅವ್ರು ಯುದ್ಧಕ್ಕೆ ಬರ್ತಿದ್ರು, ಪದೇ ಇವ್ರಿಗೆ ಬರ್ತಿದ್ರು. ಆದರೆ ಗೊತ್ತಾ ಇವರು ಸೋತು ಹೋಗ್ತಾ ಇದ್ದಿಲ್ಲ, ಇಸ್ರಾಯೇಲ್ ಸೋಲ್ತಿದ್ದರು. ಯಾಕಂತ ಗೊತ್ತಾ, ಇವರ ಇಸ್ರಾಯೇಲರ ಮಧ್ಯದಲ್ಲಿ ಗೊತ್ತಾ ಎಲೀಷ ಪ್ರವಾದಿ ಇದ್ದಾನೆ. ಈ ವೈರಿಗಳು ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಎಲ್ಲನೂ ಗೊತ್ತಾ ಮುಂಚಿತವಾಗಿ ಎಲೀಷ ಪ್ರವಾದಿ ಗೊತ್ತಾಗ್ತಿತ್ತು. ಅವರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ಏನು ಗೊತ್ತಾ ಮುಂಚಿತವಾಗಿ ಏನು ಗೊತ್ತಾ ಈ ಇಸ್ರಾಯೇಲರ ಅರಸನಿಗೆ ಇವರು ತಿಳಿಸಿ ಹೇಳ್ತಾ ಇದ್ದ. ಅವ್ರು ಈ ಮಾರ್ಗವಾಗಿ ಬರ್ತಾ ಇದ್ದಾರೆ ಅಂತಂದಾಗ ಇವ್ರು ಏನು ಮಾಡ್ತಿದ್ರು, ಅವ್ರ ಸುತ್ತಮುತ್ತಲಿನ ಗೊತ್ತಂತಾರೆ ಅವ್ರಿಗೆ ದೇವರು ಅವ್ರು ಯಾವ ಸ್ಥಳದಲ್ಲಿ ಕುಂತಾರೆ ಅವ್ರು ಸೋಲ್ತಾರೆ ಅಂತಕ್ಕಂಥದ್ದು ಯಾರಿಗೆ ಗೊತ್ತಿರ್ತದೆ? ಗೊತ್ತು, ಎಲೀಷನಿಗೆ ಗೊತ್ತಿತ್ತು. ಅವರು ಬರೋದೆಲ್ಲ ಮುಂಚಿತವಾಗಿ ತಿಳಿಸ್ಕೊಡ್ತಿದ್ದ. ಅದಕ್ಕೆ ಇವ್ರು ಯಾವಾಗಲೂ ಎಷ್ಟು ಸಾರಿ ಅರಾಮ್ಯರ ಯುದ್ಧಕ್ಕೆ ಬಂದರೂ ಸಹ ಇವರು ಎಂದೂ ಇಸ್ರಾಯೇಲ್ ಸೋತು ಹೋಗಿರಲಿಲ್ಲ. ಒಂದು ದಿವಸ ಅರಾಮ್ಯರ ಅರಸನಿಗೆ ಏನಾಯಿತು ಗೊತ್ತಂತಂದ್ರೆ, ಈ ಇಸ್ರಾಯೇಲರು ಎಂದೂ ಸೋಲ್ತಾ ಇಲ್ಲಲ್ಲ, ನಾವು ಎಷ್ಟು ಸಾರಿ ಅವ್ರ ಮೇಲೆ ಯುದ್ಧಕ್ಕೆ ಹೋದ್ರು ಒಂದು ಸಾರಿ ಇವ್ರು ಸೋಲ್ತಾ ಇಲ್ಲಲ್ಲ, ಏನು ಕಾರಣ ಇರ್ಬೋದು ಅಂದಾಗ ಅವರಲ್ಲಿ ಒಬ್ಬ ಮನುಷ್ಯ ಹೇಳ್ತಾನೆ, ಒಬ್ಬ ಸಿಪಾಯಿ ಅವ್ರಿಗೆ ಹೇಳ್ತಾನೆ, ಅರಸೇ ಏನು ಗೊತ್ತಾ, ಅವರ ಮಧ್ಯದಲ್ಲಿ ಒಬ್ಬನಿದ್ದಾನೆ. ಇವತ್ತು ದಿವಸ ನಮ್ಮ ಮಧ್ಯದಲ್ಲಿ ನಾವು ಅರಿಯದೇ ಇರುವ ಆತನು ಒಬ್ಬನು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ದಿವಸ ಇದ್ದಾನೆ. ಈ ಎಲೀಷ ಪ್ರವಾದಿ ಇದ್ದಾನೆ. ಅವತ್ತು ದಿವಸ ಅವರ ಮಧ್ಯದಲ್ಲಿ ಎಲೀಷ ಪ್ರವಾದಿ ಇದ್ದಾನೆ. ಇವತ್ತು ದಿವಸ ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಮುಂದೆ ಆಗ್ತಕ್ಕಂಥದ್ದನ್ನೆಲ್ಲವನ್ನ ಎಲೀಷನು ಏನು ಗೊತ್ತಾ ಇಸ್ರಾಯೇಲಿಗೆ ಹೇಳಿಸ್ತಿದ್ದ. ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇವತ್ತು ದಿವಸ ಜೀವವಾಗಿ ಇದ್ದಾನೆ, ನಮಗೆ ತಿಳಿಯಪಡಿಸ್ತಾನೆ ಮುಂದೆ ಬರ್ತಕ್ಕಂಥದ್ದೆಲ್ಲವನ್ನು ನಮಗೆ ತಿಳಿಯಪಡಿಸಿದ್ದಾನೆ, ಮುಂದೆ ಆಗ್ತಕ್ಕಂಥದ್ದೆಲ್ಲವನ್ನು ತಿಳಿಯಪಡಿಸಿದ್ದಾನೆ. ಹಾಗಾದರೆ ಅವ ಎಲ್ಲಿರ್ತಾನ? ಆ ಎಲೀಷ ಪ್ರವಾದಿ ಎಲ್ಲಿರ್ತಾನೆ? ಅವನಿಗೆ ಹಿಡಿಸೋಣ, ಅವನಿಗೆ ಹಿಡಿದು ತಗೊಂಡು ಬರೋಣ. ಅವ್ರು ಏನು ಮಾಡಿದ್ರು ಗೊತ್ತಾ, ಅವನು ಎಲ್ಲಿರ್ತಾನೆ ಗೊತ್ತಾ, ಅವ ದೋತಾನಲ್ಲಿರ್ತಾನೆ ಅಂತಕ್ಕಂಥದ್ದು 6ನೇ ಅಧ್ಯಾಯ 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 13. ಇದು ಭಾಳ ದೊಡ್ಡದಿದೆ, ಅದಕ್ಕೆ ನಾನು ಶಾರ್ಟಾಗಿ ಹೇಳ್ತಾ ಇದ್ದೇನೆ. 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 13. ಅವನು ಎಲ್ಲಿರ್ತಾನೆ ಅಂತ ಕೇಳಿದಾಗ ಅವನು ದೋತಾನಿನಲ್ಲಿರ್ತಾನೆಂದು ತಿಳಿದು. ಇವ ಎಲ್ಲಿರ್ತಾನೆ ಗೊತ್ತಾ, ದೋತಾನಾಗಿರ್ತಾನೆ ಈ ಪ್ರವಾದಿ. ಅಲ್ಲಿಂದ ಎಲ್ಲನೂ ಗೊತ್ತಾ ಆ ಇಸ್ರಾಯೇಲ್ ಅರಸರಿಗೆ ತಿಳಿಸಿ ಹೇಳ್ತಾನೆ. ಹಾಗಾದ್ರೆ ಹಿಡಿಬೇಕು ಇವತ್ತು ದಿವಸ ಅಂಥೇಳಿ ಎಲ್ಲ ರಥಾಶ್ವ ಎಲ್ಲ ಸೈನಿಕರೊಂದಿಗೆ ಅವತ್ತಿನ ದಿವಸ ಬೆಳಗಾಗೋದಕ್ಕಿಂತ ಮುಂಚೆ ಏನು ಮಾಡಿದ್ರು ಗೊತ್ತಂದ್ರೆ, ಅವನು ಹೇಳೋದಕ್ಕಿಂತ ಮುಂಚೆ ಏನು ಗೊತ್ತಾ, ಆ ದೋತಾನನ ಸುತ್ತಮುತ್ತಲು ಕೋಟಿ ಏನು ಗೊತ್ತಾ ಸೈನಿಕರಿಗೆ ತಂದು ಇವನನ್ನು ಹಿಡಿಯೋದಕ್ಕಾಗಿ ನಿಲ್ಲಿಸಿದ. ಇಡೀ ರಾತ್ರಿ ಎಲ್ಲರೂ ಗೊತ್ತಾ ದಿಬ್ಬ ಹಾಕಿದರು, ಮನೆ ಸುತ್ತಲೂ ಘೇರಾವ್ ಮಾಡಿದ್ರು ಹಿಡಿಯೋದಕ್ಕೋಸ್ಕರವಾಗಿ. ಆ ಸಂದರ್ಭದಲ್ಲಿ ಗೆಹಾಜಿಯ ಆತನ ಶಿಷ್ಯ ಹೊರಗೆ ಬಂದು ನೋಡ್ತಾನೆ. ಮುಂಜಾನೆ ಎದ್ದು ಅಯ್ಯೋ ಭಾಳ ಜನ ಇದ್ದಾರಲ್ಲ, ಇಷ್ಟು ಜನ ನಮಗೆ ಪ್ರವಾದಿ ಹಿಡಿಯೋದಕ್ಕೋಸ್ಕರ ಬಂದಿದ್ದಾರೆ, ಕೊಲ್ತಾರೆ ನಮಗೆ ಅಂತಕ್ಕಂಥದ್ದು ಭಯದಿಂದ ಓಡಿ ಬಂದು ಹೇಳ್ತಾನೆ, ಸ್ವಾಮಿ ಎಲೀಷನಿಗೆ ಹೋಗಿ, ಸ್ವಾಮಿ ನಮ್ಮನ್ನು ಹಿಡಿಯೋದಕ್ಕೋಸ್ಕರವಾಗಿ ದಂಡು ಬಂದು ಹಿಡಿದಿದೆ. ಯಾರು ಗೊತ್ತಾ, ಈ ಒಂದು ಅರಾಮ್ಯರ ಅರಸರು ನಮ್ಮನ್ನು ಹಿಡಿಯೋದಕ್ಕಾಗಿ ಬಂದಿದ್ದಾರೆ. ಓ ಎಷ್ಟು ದೊಡ್ಡ ಸೈನ್ಯ ಇರಲಪ್ಪ, ಅವರಲ್ಲಿರುವ ಅವನಿಗಿಂತಲೂ ನಮ್ಮಲ್ಲಿರುವ ಸೈನ್ಯ ಭಾಳ ಅದ. ಅವ್ರ ಸೈನ್ಯ ಭಾಳ ಅದ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅವನಿಗಿಂತ ಹೆಚ್ಚಿನ ಸೈನ್ಯ ನಮ್ಮಲ್ಲಿ ಅದ. ಅದು ಹೆಂಗೆ ಸ್ವಾಮಿ,
ನಿನಗೆ ಗೊತ್ತಿಲ್ಲ ನಮ್ಮ ಸುತ್ತಮುತ್ತಲು ನಿನಗೆ ಗೊತ್ತ ದೂತರು ದಂಡಿಳಿಸಿ ಕಾಪಾಡ್ತೇನೆ ಅಂತ ಹೇಳಿದಂಥ ದೇವರು ನಿನಗೆ ಗೊತ್ತಿಲ್ಲ ಯಾರು ಇವತ್ತು ದಿವಸ ಇಲ್ಲ. ಆಗ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಈ ಎಲೀಷನ ಕಣ್ಣು ತೆರಿ, ನಮ್ಮ ಸುತ್ತಮುತ್ತಲು ನೀವು ಕಾವಲಾಗಿರಿಸಿರ್ತಕ್ಕಂಥ ಸೈನಿಕರು ನೀವು ನೋಡಲಿ ಎಂಬುದಾಗಿ. ಆವಾಗ ಪ್ರಾರ್ಥನೆ ಮಾಡಿದ ತಕ್ಷಣ ಗೊತ್ತಂದ್ರೆ ಎಲೀಷನ ಕಣ್ಣು ತೆಗೆದು ನೋಡ್ತಾನೆ, ಗೆಹಾಜಿ ನೋಡ್ತಾನೆ, ಭಾಳ ದಗ 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 ಉರಿತಕ್ಕಂಥ ದೇವದೂತರ ದಂಡು ಇವರು ಸುತ್ತಮುತ್ತಲು ಅವರ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಭಾವದಿಂದ ಇದ್ದರು. ನೋಡಿದ, ಆ ಸಂದರ್ಭದಲ್ಲಿ ಆಗ ನೋಡಿದೆ, ನಮ್ಮ ದೇವರು ಎಂತಹ ದೊಡ್ಡ ದೇವರು, ನಮ್ಮ ಮಧ್ಯದಲ್ಲಿ ಎಂತಹ ದೊಡ್ಡ ದೇವರಿದ್ದಾನೆ, ನಮಗೆಂದೂ ಏನು ಗೊತ್ತಾ ಸೋಲಿಲ್ಲ, ನಮ್ಮ ಕರ್ತ ನಮ್ಮ ಜೊತೆಯಲ್ಲಿದ್ದಾನೆ, ನಮಗೆಂದೂ ಸೋಲಿಲ್ಲ ಅಂತಕ್ಕಂಥ ಅದನ್ನು ಅವತ್ತಿನ ದಿವಸ ಏನು ಮಾಡಿದ ಗೊತ್ತಾ, ಈಗ ನೋಡು ಗೆಹಾಜಿ, ಈಗ ನೋಡು ನಾ ಏನು ಮಾಡ್ತೇನೆ ನೋಡು, ಪ್ರಾರ್ಥನೆ ಮಾಡಿ ಏನಂತ ಮಾಡಿದ, ಯೆಹೋವನೇ ಇವತ್ತು ದಿವಸ ಅರಮ್ಯನ ಎಲ್ಲ ಸೈನಿಕರು, ಅರಮ್ಯನ ಎಲ್ಲ ಅರಸರ ಕಣ್ಣುಗಳು ಹೊಟ್ಟು ಹೋಗಲಿ, ಎಲ್ಲರೂ ಕುರುಡರಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಕುರುಡರಾಗಿ ಹೋದರು. ಅರಸನೆಂದು ಹಿಡ್ಕೊಂಡು ಸಿಪಾಯಿಗಳು, ಶತಾಧಿಪತಿಗಳು, ಎಲ್ಲ ಶೂರರು ಒಬ್ಬರಿಗೊಬ್ಬರು ಪುಣುಕ್ಲಿಕ್ಕೆ ಶುರು ಮಾಡಿದ್ರು. ಅವ್ರೇನು ಗೊತ್ತು, ಎಲ್ಲಿ ಅನ್ನೋದು ಹುಡುಕ್ಲಿಕ್ಕಾಗಲ್ಲ, ಎಲ್ಲರ ಕಣ್ಣು ಕರುಳಾಗಿ ಕುಂತರು. ಆ ಸಮಯದಲ್ಲಿ ಎಲೀಷಾ ಹೋಗಿ ಹೇಳ್ತಾನೆ, ಅಪ್ಪ ಯಾರಿಗೆ ಹುಡುಕ್ತಿದ್ರಿ? ನಾವು ಎಲೀಷನಿಗೆ ಹುಡುಕ್ತಿದ್ದೆವು. ಇಲ್ಲಿಲ್ಲವ, ಎಲ್ಲೇನು ಗೊತ್ತಾ, ಅಲ್ಲಿ ನಾನು ನಿಮ್ಗೆ ತೋರಿಸ್ತೆ ಬರ್ರಿ, ಎಲ್ಲೇನಂತ ನಾನು ನಿಮ್ಗೆ ತೋರಿಸ್ತೆ ಬರ್ರಿ ಅಂತ ಹೇಳಿಬಿಟ್ಟು ಅವನಿಗೇನು ಮಾಡ್ತಾನೆ ಗೊತ್ತಂದ್ರೆ, ಕೈ ಹಿಡಿದು ಅವ್ರಿಗೇನು ಗೊತ್ತಂದ್ರೆ ತಗೊಂಡು ಹೋಗುತ್ತಾನೆ. ಅವರನ್ನು ಕುರುಡನಾಗಿ ಮಾಡಿದನು. ನಾವು ಎಲೀಷನ ಅವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣವು ದಾರಿ ಇದಲ್ಲ, ನನ್ನ ಜೊತೆಯಲ್ಲಿ ಬನ್ನಿರಿ, ನೀವು ಹುಡುಕುತ್ತಿರುವ ಮನುಷ್ಯನು ನಿಮ್ಮ ಬಳಿ ಕರ್ಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಾಮರ್ಯಕ್ಕೆ ಕರ್ಕೊಂಡು ಅವರೆಲ್ಲರನ್ನ ಎಲ್ಲಿ ತೊಗೊಂಡು ಹೋದ, ಸಾಮರ್ಯಕ್ಕೆ ಕರ್ಕೊಂಡು ಹೋದ. ಎಲ್ಲರೂ ಕುರುಡರಾಗ್ಯಾರ, ಎಲ್ಲರೂ ಹಿಡ್ಕೊಂಡು ತಗೊಂಡು ಸಾಮರ್ಯದ ಅರಸನ, ಯೆಹೂದ್ಯರ ಅರಸ, ಇಸ್ರಾಯೇಲ್ ಅರಸನ, ಅಷ್ಟು ಯಾರು ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದರು, ಇಸ್ರಾಯೇಲ್ ವಿರುದ್ಧ ಯುದ್ಧಕ್ಕೆ ಬಂದಿರತಕ್ಕಂಥ ಅವ್ರ ಕಣ್ಣುಗಳು ಕುರುಡು ಮಾಡಿದ ಮೇಲೆ ಅವ್ರನ್ನ ಹಿಡ್ಕೊಂಡು ತಗೊಂಡು ಬಂದು ಎಲ್ಲಿ ತಂದು ಗೊತ್ತು, ಸಾಮರ್ಯ ಪಟ್ಟಣದಲ್ಲಿ ಯಾರು ಅರಸ ಇದ್ದಾನ ಅವರಲ್ಲಿ ರಾಶಿ ಜನ ಬಂದು ಸೈನಿಕರು ನಿಂತರು, ಕುರುಡಾಗಿ ನಿಂತರು. ಆಗ ಏನಂತ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ ಎಲೀಷಾ, ಯೋನೇ ಕರ್ತನೇ ಇವರ ಕಣ್ಣುಗಳು ತೆರೆಯುವ ಹಾಗೆ ಮಾಡು ಎಂಬುದಾಗಿ ಹೇಳಿದ. ಆಗ ಎಲ್ಲರ ಕಣ್ಣುಗಳು ಬಂದು, ಅಯ್ಯೋ ನಾವು ಎಲ್ಲಿದ್ದೇವೆ ಇವತ್ತು ದಿವಸ, ಎಲ್ಲಿದ್ದೇವೆ ನಾವು, ಅಯ್ಯೋ ಯಾರಿಗೆ ವಿರುದ್ಧವಾಗಿ ನಾವು ಬಂದಿದ್ದೆವು, ಯಾವ ಅರಸನಿಗೆ ವಿರುದ್ಧವಾಗಿ, ಇಸ್ರಾಯೇಲಿಗೆ ವಿರುದ್ಧವಾಗಿ, ಅಯ್ಯೋ ಅವರ ರಾಜಧಾನಿ ಸಾಮರ್ಯ ಪಟ್ಟಣದಲ್ಲಿದ್ದೇವಲ್ಲ ನಾವು, ಅಯ್ಯೋ ಇವತ್ತು ದಿವಸ ನಮ್ಮನ್ನು ಯಾರೂ ಬಿಡೋದಿಲ್ಲ. ಆಗ ಸಾಮರ್ಯದ ಎಲ್ಲ ಅರಮ್ಯರ ಎಲ್ಲ ಅರಸ ಮತ್ತು ಎಲ್ಲ ಸೈನಿಕರು ಭಯ ಹಿಡಿದವರಾದರು. ಅಯ್ಯೋ ಈಗ ನಮಗೆ ಉಳಿವಿಲ್ಲ, ನಾವು ಸಾಯ್ತೇವೆ. ದೇವರ ಅದ್ಭುತ ಕಾರ್ಯ ಅಂತ ಆಗಿದೆ. ದೇವರ ಮಕ್ಕಳೇ, ನಮ್ಮ ಮಧ್ಯದಲ್ಲಿ ಒಬ್ಬ ಇದ್ದಾನೆ, ಇಂಥ ಅದ್ಭುತ ಕಾರ್ಯ ಮಾಡ್ತಕ್ಕಂಥ ಕರ್ತ ನಮ್ಮಲ್ಲಿದ್ದಾನೆ. ನಮಗೆ ವಿರುದ್ಧವಾಗಿ ಬರ್ತಕ್ಕಂಥವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕಾಗಿ, ನ್ಯಾಯ ತೀರಿಸೋದಕ್ಕೋಸ್ಕರ ಒಬ್ಬನಿದ್ದಾನೆ. ಆತನಿಗೆ ಬಿಟ್ಕೊಡ್ಬೇಕು ನ್ಯಾಯ ತೀರಿಸ್ಲಿಕ್ಕೆ, ನಾವು ಯಾರೂ ಮಾಡಬಾರ್ದು. ಆದ್ರೆ ಅವ್ರನ್ನ ಜೀವ ಸಹಿತ ಹಿಡ್ಕೊಂಡು ಇದು ಎಲ್ಲಿ ನಿಲ್ಲಿಸಿ ಗೊತ್ತಾ, ಅರಸನ ಮುಂದೆ ನಿಂದಿರಿಸಿದರು, ಎಲ್ಲಿ ಸಾಮರ್ಯ ಪಟ್ಟಣ. ಆಗ ಸಾಮರ್ಯದ ಅರಸ ಆಗ ಹೇಳ್ತಾನೆ, ಅಪ್ಪ ನಾನು ಇವ್ರನ್ನು ಕತ್ತಿಯಿಂದ ಹೊಡೆದು ಕೊಲ್ಲಲು, ಇವ್ರಿಗೆ ನಾನು ಶಿಕ್ಷೆ ಮಾಡಲಿ, ಇವ್ರಿಗೆ ನಾನು. ಆಗ ಏನಂತ ಗೊತ್ತಾ ಎಲಿಯ, ಅಪ್ಪ ಇಲ್ಲ, ಇಸ್ರಾಯೇಲ್ ಅರಸನು ಅವರನ್ನು ಕಂಡು ಎಲೀಷನಿಗೆ, ಅಪ್ಪ ನಾನು ಇವರನ್ನು ಸಂಹರಿಸಲು ಎಂದು ಕೇಳಲು ಅವನು, ಬೇಡ, ಕತ್ತಿ ಬಿಲ್ಲುಗಳಿಂದ ಸ್ವಾಧೀನಪಡಿಸಿಕೊಂಡು ಸರಿಯಾಗಿ ತಂದವರನ್ನು ನೀನು ಸಂಹರಿಸುವೆಯೋ? ಕತ್ತಿ ಬಿಲ್ಲುಗಳು ಇಲ್ಲದೆ ಅಷ್ಟೊಂದು ಜನಗಳಿಗೆ ನಾನು ತಂದೇನು ಗೊತ್ತಾ, ಸಾಮರ್ಯದ ನಿನ್ನ ಮುಂದೆ ನಾನು ನಿಂದಿಸಿದನಲ್ಲ, ಅದೇನು ಗೊತ್ತಾ, ನಿನ್ನ ಬಲನ, ನಿನ್ನ ಶಕ್ತಿನ ಇಲ್ಲ, ಅಂಥವರನ್ನು ನೀನು ಕೊಲ್ಲಬೇಕಂತೀಯ. ನೀನು ಕತ್ತಿ ಬಿಲ್ಲುಗಳಿಲ್ಲದೆ ಅವರನ್ನು ಸರಿಯಾಗಿ ತಗೊಂಡು ಬಂದಿರತಕ್ಕಂಥ ಅವ್ರಿಗೆ ನೀನು ಕೊಲ್ಲಬೇಕೆಂಬುದಾಗಿ ನೀನು ಹೇಳ್ತಾ ಇದೆಯಲ್ಲ. ಅದು ನಾನೇ ಒಂದು ಮಾತು, ಇವರಿಗೆ ಅನ್ನಪಾನಗಳನ್ನು ಕೊಡು, ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಹಿಂದಕ್ಕೆ ಹೋಗಲಿ ಎಂದು ಉತ್ತರ ಕೊಟ್ಟನು. ಹೊಡಿಬೇಡ, ಅವರಿಗೆ ಕ್ಷಮಿಸು, ಅವರ ನಿನ್ನ ವೈರಿಗಳ ಹಾರ. ನೀನು ಕ್ಷಮಿಸುವುದರಿಂದ ಅವರಿಗೆ ನಾಚಿಕೆ ಉಂಟಾಗ್ತದೆ, ನಿನ್ನ ಕ್ಷಮಿಸುವುದರಿಂದ ಅವರು ಸೋತು ಹೋಗ್ತಾರೆ, ವೈರಿ ಸೋತು ಹೋಗ್ತಾನೆ, ಆ ಸೈತಾನ ಸೋತು ಹೋಗ್ತಾನೆ. ನೀನು ಕ್ಷಮಿಸುವುದರಿಂದ, ಒಂದು ವೇಳೆ ನೀನು ಕ್ಷಮಿಸಲಾರ್ದು ಹೋದ್ರೇನು ಗೊತ್ತಾ, ಅವ ಭಾಳ ಬಲಿಷ್ಠ ಆಗ್ತಾನೆ. ನಿಮ್ಮ ವೈರಿ ನಿನಗೆ ಕ್ಷಮಿಸೋದ್ರಿಂದ ಅವನೇನು ಗೊತ್ತಾ, ಸೋತು ಹೋಗ್ತಾನೆ, ಅವ ಒಳ್ಳೆ ಮನುಷ್ಯ ಆಗ್ತಾನೆ. ಇವತ್ತು ದಿವಸ ಗೊತ್ತಾ, ಅಷ್ಟು ಸೈನಿಕರು ತಂದು ಮುಂದೆ ನಿಲ್ಲಿಸಾಗ, ಅಪ್ಪ ಇವನು ಕೊಲ್ಲಲು ಎಂಬುದಾಗಿ ಹೇಳಿದ. ಇಲ್ಲ, ಕೊಲ್ಲಬೇಡ, ಕತ್ತಿ ಬಿಲ್ಲುಗಳಿಲ್ಲದೆ ಇವ್ರನ್ನ ತಂದು ನಾನು ನಿನ್ನ ಮುಂದೆ ನಿಂದಿರಿಸಿದೆ. ಇವತ್ತು ದಿವಸ ಕತ್ತೆ ಬಿಲ್ಲುಗಳಿಂದ ಇಲ್ಲದೆ ನಾನು ನಿಮ್ಮ ಸಭೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಇವರನ್ನು ಕೊಲ್ಲಬೇಡ, ಅವ್ರಿಗೆ ಕ್ಷಮಿಸು, ನಿನ್ನ ವೈರಿನಿಗೆ ಕ್ಷಮಿಸು, ಇವತ್ತು ದಿವಸ ದೊಡ್ಡ ಔತಣ ಮಾಡಿಸು,
ನಿನ್ನ ವೈರಿಗೆ ಗೊತ್ತಾ ಔತಣ ಮಾಡಿಸಿ ಇವತ್ತು ದಿವಸ ಅವ್ರಿಗೆ ಊಟ ಬಡಿಸು, ವಾಪಸ್ಸಾಗಿ ಕಳಿಸ್ಕೊಡು ಎಂಬುದಾಗಿ ಎಲ್ಲರೂ ಭಯ ಹಿಡಿದವರಾದರು. ಅವತ್ತು ದಿವಸ ಇಂಥ ಭಕ್ಷ್ಯ ಭೋಜನ ಅರಸನ ಮನೆಯಲ್ಲಿ, ಅಂತಹ ಅರಸನ ಮನೆಯಲ್ಲಿ ಗೊತ್ತಾ, ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣ ಮಾಡಿಸಿ ಅವರ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳಿಸಿದರು. ಈಗ ಹೋಗು, ಯಾವ ಅರಸನಿಗೆ ನೀವು ವಿರೋಧವಾಗಿ ಬಂದಿದೆಯೋ, ಈಗ ನಮ್ಮಲ್ಲಿರುವಂಥ ನಮ್ಮ ಕರ್ತನು ನಿನಗೆ ಕ್ಷಮಿಸಿ ಎಂದು ಹೇಳಿದ್ದಾನೆ. ಇವತ್ತು ದಿವಸ ನನ್ನ ಕೈಯಲ್ಲಿ ನೀ ಇದ್ದಿ, ನಿನಗೆ ನಾನು ಕೊಲ್ಲಬಹುದಾಗಿತ್ತು, ಆದರೆ ನನಗೆ ಗೊತ್ತಾ ನಮ್ಮ ಕರ್ತನು ನನಗೆ ಹೇಳಿದ್ದೇನೆ ಗೊತ್ತಾ, ಕ್ಷಮಿಸಿ ಅಂತ ಹೇಳಿದ್ದಾನೆ. ನೀ ಎಷ್ಟು ಸಾರಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತೀವಿ, ನೀ ಎಷ್ಟು ಸಾರಿ ನಮ್ಮನ್ನು ಹೀಗೆ ಆಳಿಸ್ತೀರಿ, ಎಷ್ಟು ಸಾರಿ ನಮಗೆ ಮಾಡ್ತೀರಿ, ಇವತ್ತು ದಿವಸ ಗೊತ್ತಾ ನಾನು ಕ್ಷಮಿಸ್ತೇನೆ, ಹೋಗಿ ವಾಪಸ್ಸಾಗಿ ಊಟ ಮಾಡಿ ಹೊಟ್ಟು ಹೋಗೆಂಬುದಾಗಿ ವೈರಿಗೆ ಗೊತ್ತು. ಆ ಊಟ ಅವನಿಗೆ, ಆ ಸಿಪಾಯಿಗಳಿಗೆ, ಅರಸನಿಗೆ ಕೆಂಡದಂತಾಯಿತು. ಅವರು ವಾಪಸ್ಸಾಗಿ ತಿರುಗಿ ಸುರಕ್ಷಿತವಾಗಿ ಕಳಿಸ್ಕೊಟ್ಟ. ಅಲ್ಲಿ ಹೋಗಿದ ಮೇಲೇನು ಗೊತ್ತಂದ್ರೆ ಇನ್ನೆಂದೆಂದೂ ಏನು ಗೊತ್ತಾ, ಅರಾಮ್ಯರು ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರಲಿಕ್ಕೇ ಇಲ್ಲ, ಸತ್ತು ಹೋದ್ರು ಅವ್ರು ತಾನೇ. ಕರ್ತನಲ್ಲಿ ಪ್ರಿಯರೇ, ಕ್ಷಮಿಸುವುದರಿಂದ ಶಕ್ತಿ ಇದೆ. ನಾ ಹ್ಯಾಂಗೆ ಕ್ಷಮಿಸಲಿ ಅಂತ ನೀವು ಅನ್ಬೋದು. ಸ್ವಾಮಿ ಹೇಳ್ತಾರೆ, ಸ್ವಾಮಿ ಪೇತ್ರ ಹೇಳ್ತಾರೆ, ಸ್ವಾಮಿ ನಾ ಎಷ್ಟು ಸಾರಿ ಕ್ಷಮಿಸಲಿ, ಕ್ಷಮಿಸುವುದರಲ್ಲೇ ದೇವರು ಬಲ ಅದ, ಕ್ಷಮಿಸುವುದರಲ್ಲೇ ದೇವ್ರ ಶಕ್ತಿ ಅದ, ಕ್ಷಮಿಸುವುದರಲ್ಲೇ ದೇವ್ರ ಹಣ. ಒಂದು ವೇಳೆ ಕ್ಷಮಿಸಿಲ್ಲ ಅಂತಂದ್ರೆ, ನೀನು ಸಹೋದರನಿನ್ನು ಕ್ಷಮಿಸಿಲ್ಲ ಅಂತಂದಾಗ ಇನ್ನೇನು ಮಾಡೋಕ್ಕಿದ್ದೀನಿ ನಾನು? ಕಣ್ಣಿಗೆ ಕಾಣುವಂಥ ತನ್ನ ಸಹೋದರನ ಪ್ರೀತಿಸಲಾರದವನು ಕಣ್ಣಿಗೆ ಕಾಣದಿರುವ ದೇವರನ್ನಾದರೂ ಯಾವ ರೀತಿ ನೀನು ಪ್ರೀತಿ ಮಾಡ್ತೀನಿ? ಕಣ್ಣಿಗೆ ಕಾಣಿಸುವಂಥ ನಿನ್ನ ಸಹೋದರನಿಗೆ ನೀನು ಪ್ರೀತಿ ಮಾಡಿಲ್ಲ, ಅವನಿಗೆ ನಿನ್ನ ಕ್ಷಮಿಸಿಲ್ಲ. ಕಣ್ಣಿಗೆ ಕಾಣದಿರುವಂಥ ದೇವರಿಗೂ ಸಹ ನೀನು ಪ್ರೀತಿ ಮಾಡಲ್ಲ. ಕೊಲೆಗಾರ. ಕರ್ತನಲ್ಲಿ ಪ್ರಿಯರೇ, ಇವತ್ತು ದಿವಸ ವಾಕ್ಯ ಭಾಗ ನಾವು ಕೇಳಿದ್ದೇವಲ್ಲ, ಕೇಳಿದ ಮೇಲೆ ನಾವು ಕ್ಷಮಿಸಬೇಕಲ್ಲ, ಪ್ರಾರ್ಥನೆ ಮಾಡ್ತೀವಿ. ಮೊದಲು ಹೋಗಿ ನಿನ್ನ ವೈರಿ ಒಂದಾಗಿ ಬಂದು ಪ್ರಾರ್ಥನೆ ಮಾಡೋದಾದ್ರೆ ಪರಲೋಕದ ಬಾಗಿಲು ತೆರೀತದ, ನಿತ್ಯ ಜೀವಕ್ಕೆ ಸೇರ್ತೀನಿ. ನೀನು ದೇವರು ನಿನಗೆ ಕ್ಷಮಿಸ್ತಾನೆ, ನಾನು ಕ್ಷಮಿಸಿರುವುದ ನೀವು ಕ್ಷಮಿಸಿರಿ ಎಂಬುದಾಗಿ ನಮ್ಮ ಕರ್ತನ ಕಲಿಸಿಕೊಟ್ಟಿದ್ದಾನೆ. ಈ ಗುಣ ನಮ್ಮಲ್ಲಿ ಬರಬೇಕಾಗಿದೆ. ನಾವು ಆ ಗುಣ ಬಿಟ್ಕೊಡೋಣ, ಕ್ಷಮಿಸೋದು ಕಲಿಯೋಣ. ದೇವರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮೀಯ ಧ್ಯಾನಕ್ಕೆ ಆಶೀರ್ವಾದ ಮಾಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರಿಯರೇ, ಕ್ಷಮಿಸಿರಿ, ನಮ್ಮ ಕರ್ತನು ಕ್ಷಮಿಸಿದ್ದಾನೆ.